ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ಕಳೆದ ಕ್ಲಾಸಲ್ಲಿ ಬ್ಯಾಂಕ್ ಮತ್ತು ಬ್ಯಾಂಕಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಾಗೆ, ಬ್ಯಾಂಕಿನ ಲಕ್ಷಣಗಳಿಗೆ ಸಂಬಂಧಪಟ್ಟಾಗೆ, ಅವುಗಳ ಖಾತೆಗಳಲ್ಲಿ ಯಾವ್ಯಾವ್ದು ಓಪನ್ ಮಾಡ್ತೀವಿ, ಅದರಿಂದ ಏನು ಬೆನಿಫಿಟ್ಸು, ಇವೆಲ್ಲದ್ರ ಬಗ್ಗೆ ನಾವು ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಲೈಕ್ ಒಂಥರ ಭಾಳ ಪ್ರಮುಖವಾದಂಥ ಅಂಶಗಳು ಇಲ್ಲಿ ಕೆಲವೊಂದು ಪ್ರಮುಖವಾದಂಥ ರಾಜ್ಯ ಮನೆತನಗಳು ಅಥವಾ ಸಾಮ್ರಾಜ್ಯಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ನಿಮಗೆ ಸೋಷಿಯಲ್ ಸೈನ್ಸಲ್ಲಿ ನಿನ್ನೆ ಅಫಿಷಿಯಲ್ ನೋಟಿಫಿಕೇಷನ್ ಆಗಿದೆ TT ಎಕ್ಸಾಮ್ಗೆ. ಸೊ ಫೈನಲ್ ಅದೊಂದು ಬಾಕಿ ಇತ್ತು, ಅದು ಕೂಡ ನಿನ್ನೆ ಆಗಿಬಿಟ್ಟಿದೆ ಈಗ. ಸೊ ಏನು ಪೇಪರ್ 2ನಲ್ಲಿ ಸಿಲೆಬಸ್ ಇರುತ್ತೋ ಆ ಸಿಲೆಬಸ್ಸಲ್ಲಿ ಇರತಕ್ಕಂಥ ಕಂಟೆಂಟ್ಸನ್ನು ಎತ್ಕೊಂಡು ಇದು ಮಾಡ್ತಾ ಇರೋದು. ಲೈಕ್ ಒಂಥರ ನಿಮಗೆ ರಿವಿಷನ್ ಮೆಥಡು, ಲೈಕ್ ಒಂಥರ ನಿಮಗೆ ಒಂಥರ ಕ್ವಶನ್ ಬ್ಯಾಂಕ್ ಇಂದಾಗೆ ಭಾಳ ಒಂದು ಪ್ರಮುಖವಾದ ಅಂಕಿಅಂಶಗಳಿವೆಲ್ಲ, ಆಯಿತಾ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದಾರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದು, ಆಯಿತಾ. ಸೊ ಒಂದು ಕಡೆಯಿಂದ ನೋಡೋಣ, ಈಗ ಮೊಘಲರಿಂದ ಸ್ಟಾರ್ಟ್ ಮಾಡೋಣ. ಸೊ ಭಾರತದಲ್ಲಿ ಮೊಘಲರ ಆಡಳಿತ ಅಂತಿದೆ 1000 ವರ್ಷದ ಪೂರ್ವ 1526ರಿಂದ 1702 ತನಕ. ಅದು 1526ರಿಂದ 1702 ತನಕ ಅವರ ಒಂದು ಆಳ್ವಿಕೆ. ಅವೆಲ್ಲ ಕೇಳ್ತಾರೆ, ಹೇಳಲಿಕ್ಕಾಗಲ್ಲ. ಅಂದರೆ ರಾಜ್ಯ ಮನೆತನದ ಆಳ್ವಿಕೆ ಅವಧಿಗಳನ್ನು ಕೂಡ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಕ್ವಶನ್ಸಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದರಲ್ಲಿ ಮೊದಲನೇದಾಗಿ ಬಾಬರ್, ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಆಗೋದು ಬಾಬರಿಂದ. ಅಂದರೆ ಮೊಘಲ್ ಸಾಮ್ರಾಜ್ಯದ ಮೊದಲು ಸ್ಥಾಪಕ ಅವನು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು. ಸೊ ರಾಜಧಾನಿ ಯಾವುದಪ್ಪ ಅಂದರೆ ದೆಹಲಿ. ಸೊ ಎರಡು ವಿಚಾರಗಳು ಗೊತ್ತಾಯ್ತು ನಿಮಗೆ. ಮೊಘಲ್ ಸಾಮ್ರಾಜ್ಯದ ಸುಪ್ರಸಿದ್ಧ ಸ್ಥಾಪಕ ಯಾರಪ್ಪ ಅಂದರೆ ಬಾಬರು. ಸೊ ರಾಜಧಾನಿ ಬಂದು ದೆಹಲಿ. ಸೊ ಇವನು ತುರ್ಕಿಸ್ತಾನಕ್ಕೆ ಸೇರಿದವನು. ಯಾರು? ಬಾಬರು. ತಂದೆ ಉಮರ್ ಶೇಖ್ ಮಿರ್ಜಾ ಅಂತ. ಸೊ ಐ ಥಿಂಕ್ ಒಂದು ಫರ್ಗಾನದ ದೊರೆ ಆತ. ಅವ್ರ ತಂದೆ ಏನಿದ್ದಾರೆ ಉಮರ್ ಶೇಖ್ ಮಿರ್ಜಾ ಅಂದ್ಬಿಟ್ಟು, ಅವರು ಫರ್ಗಾನ ಅಂತಕ್ಕಂಥ ಒಂದು ಪ್ಲೇಸ್ ಇರುತ್ತೆ, ಅದಕ್ಕೆ ಒಂದು ದೊರೆಯಾಗಿರ್ತಾರೆ ಅವರು. ಇನ್ನು ಈ ಬಾಬರ್ನ ಆತ್ಮಚರಿತ್ರೆ ಬಾಬರ್ ನಾಮ ಅಂತ ಹೇಳ್ತಾರೆ, ಅದನ್ನು ತುರ್ಕಿ ಭಾಷೆಯಲ್ಲಿ ಅದನ್ನು ಬರೆದಿರುವಂಥದ್ದು. ಸೊ ಈ ಬಾಬರ್ ನಾಮ ಅಂತಕ್ಕಂಥದ್ದು ಬಾಬರ್ಗೆ ಸಂಬಂಧಪಟ್ಟಂಥ ಒಂದು ಆತ್ಮಚರಿತ್ರೆ ಅದು. ಸೊ ನೆಕ್ಸ್ಟು 1526ರಿಂದ 1702 ತನಕ ತಂದೆ ಇವರ ಒಂದು ಆಡಳಿತ ಅವಧಿ. ಸೊ 1526ರಲ್ಲಿ ಮೊದಲನೇ ಪಾಣಿಪಟ್ ಕದನ ನಡೀತಿದೆ. ಸೊ ಮೊದಲನೇ ಪಾಣಿಪಟ್ ಕದನ ಅಲ್ಲಿ ದೆಹಲಿ ಸುಲ್ತಾನ ಇಬ್ರಾಹಿಂ ಲೋಧಿ ಮತ್ತು ಆತನ ಆಫ್ಘನ್ ಬೆಂಬಲಿಗರನ್ನು ಸೋಲಿಸಿ ಭಾರತದಲ್ಲಿ ಮೊಘಲ್ ಆಳ್ವಿಕೆಗೆ ಅಡಿಪಾಯ ಆಗ್ತಾನೆ ಯಾರಪ್ಪ ಅಂದರೆ ಬಾಬರು, ಆಯಿತಾ. ಸೊ ನಿಮಗೆ ಎರಡು ವಿಚಾರಗಳು ಈಗ. ಸೊ ಈ ಮೊದಲನೇ ಪಾಣಿಪಟ್ ಕದನ ಯಾರ ನಡುವೆ ಅಂದರೆ, ಒಂದು ಬಾಬರು, ಸೊ ಮತ್ತೊಂದು ಬಂದು ದೆಹಲಿ ಸುಲ್ತಾನಾದಂಥ ಇಬ್ರಾಹಿಂ ಲೋಧಿ. ಇವರಿಬ್ಬರ ನಡುವೆ ನಡೀತಿದೆ. ಇಬ್ರಾಹಿಂ ಲೋಧಿ ಮತ್ತು ಆತನ ಆಫ್ಘನ್ ಬೆಂಬಲಿಗರನ್ನು ಸೋಲಿಸಿ ಭಾರತದಲ್ಲಿ ಬಾಬರ್ ಏನು ಮಾಡ್ತಾನೆ, ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಅಡಿಗಲ್ಲನ್ನು ಅಥವಾ ಅಡಿಪಾಯವನ್ನು ಆಗ್ತಾನೆ ಅವನು, ಆಯಿತಾ. ಸೊ ಇನ್ನು ಬಾಬರ್ ಮಾಡಿದಂಥ ಕೆಲವೊಂದು ಪ್ರಮುಖ ಕದನಗಳ ಬಗ್ಗೆ ನಿಮಗೆ ಹೇಳೋದಾದರೆ ನೋಡಿ, ಪಾಣಿಪತ್ ಕದನ ಅದು 1526ರಲ್ಲಿ ಕಣಗಳ ನಡೆಯುತ್ತೆ. ಅದು ಕಣ್ವಾ ಮತ್ತು ಗೋಗ್ರಾ ಕದನ ಅಂತ. ನೋಡಿ, ಈ ಮೂರು ಕದನಗಳು, ಪಾಣಿಪಟ್ ಕದನ, ಕಣ್ವಾ ಕದನ ಮತ್ತು ಗೋಗ್ರಾ ಕದನ ಅಂತ, ಇವೆಲ್ಲವೂ ಕೂಡ ಬಾಬರ್ಗೆ ಸಂಬಂಧಪಟ್ಟಂಥ ಕದನಗಳು. ನೋಡಿ, ಇದಿಷ್ಟ ಆಯಿತು ನಿಮಗೆ. ಈಗ ಮೊಘಲ್ ಸಾಮ್ರಾಜ್ಯದ ಫಸ್ಟು ಚಕ್ರವರ್ತಿ ಅಥವಾ ದೊರೆ ಸ್ಥಾಪನೆ ಮಾಡೋದು ಯಾರಪ್ಪ ಅಂದರೆ ಅಲ್ಲಿ ಬಾಬರು, ಆಯಿತಾ. ಸೊ ನೆಕ್ಸ್ಟ್ ಬಾಬರ್ ನಂತರದಲ್ಲಿ ಯಾರು ಬರ್ತಾನೆ ಅಂತ, ಹುಮಾಯೂನ್. ಸೊ ಹುಮಾಯೂನ್ ಯಾರು ಆಗಿದ್ರೆ ಬಾಬರ್ನ ಹಿರಿಯ ಮಗ ಇತ್ತ. ಯಾರು? ಹುಮಾಯೂನ್. ಇವೆಲ್ಲ ತಿಳ್ಕೊಳ್ಬೇಕು ನೀವು, ಇಟ್ ಇಸ್ ವೆರಿ ಇಂಪಾರ್ಟೆಂಟು. ಫಸ್ಟು ಬಾಬರು, ಅವನ ನಂತರದಲ್ಲಿ ಹುಮಾಯೂನ್ ಬರ್ತಾನೆ. ಹುಮಾಯೂನ್ ಯಾರಪ್ಪ ಅಂದರೆ ಬಾಬರ್ನ ಹಿರಿಯ ಮಗ, ಆಯಿತಾ. ನೆಕ್ಸ್ಟು ಶೇರ್ ಶಾ ಬಂದ್ಬಿಟ್ಟು 1540ರಿಂದ 1545, ಅಂದರೆ ಸುಮಾರು 5 ವರ್ಷಗಳ ಕಾಲ ಒಂದು ಮೊಘಲರಲ್ಲಿ ಒಂದು ಆಳ್ವಿಕೆಯನ್ನು ಮಾಡ್ತಿರ್ತಾನೆ ಅವನು. ಸೊ ಅಫ್ಘಾನಿಸ್ತಾನದ ಸೂರ್ ಮನೆತನಕ್ಕೆ ಸೇರಿದವನು. ಯಾರು? ಶೇರ್ ಶಾ. ಸೊ ಬಾಬರ್ ಬಂದು ಅವನೊಬ್ಬ ತುರ್ಕಿ ಪಂಗಡದವನು ಅವನು. ಬಟ್ ಈ ಶೇರ್ ಶಾ ಬಂದು ಅಫ್ಘಾನಿಸ್ತಾನದ ಒಂದು ಸೂರ್ ಮನೆತನಕ್ಕೆ ಸೇರಿದವನು ಆತ. ಸೊ ಇವನ ಮೂಲ ಹೆಸರು ಫರೀದ್ ಅಂತ. ಶೇರ್ ಶಾ ಇವೆಲ್ಲ ಕೇಳ್ಬೋದು ನಿಮಗೆ. ಶೇರ್ ಶಾನ ಮೂಲ ಹೆಸರೇನು ಅಂತ ಕೇಳ್ಬೋದು. ಫರೀದ್ ಅಂತ ನೀವು ಆಮ್ಸಲ್ಲಿದ್ದರೆ ಆಯ್ಕೆ ಮಾಡಬೇಕು, ಅಥವಾ ಫರೀದ್ ಅಂತ ಯಾರನ್ನೇ ಕರೀಲಾಗ್ತಾ ಇತ್ತು ಅಂತ. ಸೊ ಅದಕ್ಕೆ ನಿಮಗೆ ಶೇರ್ ಶಾ ಅಂತ ಉತ್ತರ ಆಗುತ್ತೆ. ಹೆಂಗೆ ಬೇಕಾದ್ರೂ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ಬೋದು. ಅಂದರೆ ವಿಚಾರಗಳನ್ನು ನೀವು ಸರಿಯಾಗಿ ಗ್ರಹಿಸ್ಕೊಬಿಟ್ರೆ ಅವರು ಯಾವುದೇ ಮಾದರಿಯಲ್ಲಿ ಯಾವುದೇ ಟೈಪಲ್ಲಿ ಪ್ರಶ್ನೆಯನ್ನು ಕೇಳಿದ್ರು ಭಾಳ ಈಸಿಯಾಗಿ ನಿಮಗೆ ಆನ್ಸರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಸೊ ನೆಕ್ಸ್ಟು ದಕ್ಷಿಣ ಬಿಹಾರದ ದೊರೆಯಾಗಿದ್ದ ಬಹರ್ ಖಾನ್ ಲೋಹಣಿಯ ಸೇವೆಯಲ್ಲಿದ್ದಾಗ ಒಬ್ಬನೇ ಹುಲಿಯನ್ನು ಕೊಂದ. ಆದ್ದರಿಂದ ಫರೀದ್ನಿಗೆ ಶೇರ್ ಖಾನ್ ಎಂಬ ಬಿರುದಿತ್ತು ಅಂತ. ನೋಡಿ, ಇಲ್ಲಿ ಈ ಫರೀದ್ ಅಥವಾ ಶೇರ್ ಶಾನಿಗೆ ಈ ಫರೀದ್ ಅಂತಕ್ಕಂಥ ಬಿರುದು, ಫರೀದ್ನಿಗೆ ಶೇರ್ ಖಾನ್ ಅಂತ. ಶೇರ್ ಅಂದರೆ ಒಂದು ಪ್ರಾಣಿಗೆ ಸಂಬಂಧಪಟ್ಟಂಥ ಹೆಸರದು. ಬಬ್ಬರ್ ಶೇರ್ ಅಂತಾರಲ್ಲ, ಸೊ ಹಾಗೆ. ಅಂದರೆ ಹುಲಿ, ಅದ್ರ ಬಗ್ಗೆ ಹೇಳಬೇಕಾದ್ರೆ ಆತ ಹುಲಿ ಥರ ಓಡಾಡ್ದ ಅವನು. ಸೊ ಹುಲಿ ಥರ ಇದ್ದ, ಅಂದರೆ ಹುಲಿ ಥರ ಅಷ್ಟು ಅವನು ಆಕ್ರಮಣಕಾರಿಯಾಗಿತ್ತು ಅಂತ. ಅವನ ಯುದ್ಧಗಳಾಗಿರ್ಬೋದು, ಅವೆಲ್ಲವನ್ನು ನೋಡಿದಾಗ ಬಿರುದನ್ನು ಯೂಶ್ವಲಿ ಕೊಡುವಂಥದ್ದು, ಅವನ ಒಂದು ಪರಾಕ್ರಮವನ್ನು ಮೆಚ್ಚಿ. ಸೊ ಅಲ್ಲಿ ಏನಾಗುತ್ತೆ, ದಕ್ಷಿಣ ಭಾರತದಲ್ಲಿ ಒಬ್ಬ ದೊರೆ ಇರ್ತಾನೆ ಅಲ್ಲಿ, ಬಹರ್ ಖಾನ್ ಅಂತ. ಆ ಬಹರ್ ಖಾನ್ ಏನು ಮಾಡ್ತಾನೆ, ಲೋಹಣಿಯ ಸೇವೆಯಲ್ಲಿದ್ದಾಗ ಒಬ್ಬನೇ ಹುಲಿಯನ್ನು ಕೊಂದ. ಆದ್ದರಿಂದ ಫರೀದ್ನಿಗೆ ಶೇರ್ ಖಾನ್ ಅಂತಕ್ಕಂಥ ಬಿರುದು ಬರುತ್ತೆ ಅಂತ, ಆಯಿತಾ. ಸೊ ಅಲ್ಲಿ ಯಾವುದೋ ಒಂದು ಟೈಮಲ್ಲಿ ಇವನು ದಕ್ಷಿಣ ಬಿಹಾರದ ದೊರೆಯಾಗಿದ್ದಂಥ ಬಹರ್ ಖಾನ್ ಜೊತೆ ಇರ್ತಾನೆ ಇನ್ನು ಶೇರ್ ಶಾ. ಅಂಥ ಒಂದು ಟೈಮಲ್ಲಿ ಲೋಹಣಿ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಇವನು ಸರ್ವಿಸ್ ಮಾಡಬೇಕಾದ್ರೆ ಎಲ್ಲೋ ಏನೋ ಹೋಗಿ ಒಂದು ಹುಲಿ ಆಕ್ರಮಣ ಮಾಡಲಿಕ್ಕೆ ಬಂದಂಥ ಟೈಮಲ್ಲಿ ಅನಿಸುತ್ತೆ ಮೇ ಬಿ ಅದು. ಆವಾಗ
ಸೊ ಇಲ್ಲಿ ಶೇರ್ ಶಾ ಒಬ್ಬನೇ ಹೋರಾಟವನ್ನು ಮಾಡಿ ಅದ್ರ ಜೊತೆ ಜಯಿಸ್ತಾನೆ. ಹಾಗಾಗಿ ಆ ಮೂಲ ಹೆಸರು ಫರೀದ್ ಅಂತ ಇರುತ್ತೆ. ಆ ಫರೀದ್ನಿಗೆ ಶೇರ್ ಖಾನ್ ಅಂತಕ್ಕಂಥ ಹೆಸರನ್ನು ಅಲ್ಲಿ ಬಿರುದನ್ನು ಕೊಡುವಂಥದ್ದು, ಆಯಿತಾ. ಸೊ ನೆಕ್ಸ್ಟು ಕುದುರೆಗಳಿಗೆ ಮುದ್ರಾ ಆಗ್ತಕ್ಕಂಥ ಪದ್ಧತಿಯನ್ನು ಜಾರಿಗೆ ತರ್ತಾರೆ ನೋಡಿ. ಇವೆಲ್ಲ ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಎಲ್ಲ ಪೇಪರ್ಲು ಕೇಳಿದ್ರೆ ಇನ್ನು ಮೊಟ್ಟ ಮೊದಲ ಬಾರಿಗೆ ಕುದುರೆಗಳಿಗೆ ಮುದ್ರಾ ಆಗ್ತಕ್ಕಂಥ ಪದ್ಧತಿಯನ್ನು ಯಾರಿಗೆ ಜಾರಿ ಮಾಡಿದ್ರು ಅಂದರೆ ಶೇರ್ ಶಾ. ಸೊ ಮೊಘಲರಲ್ಲಿ ಇರ್ತಕ್ಕಂಥ ಒಬ್ಬ ಶೇರ್ ಶಾ. ಸೊ ಮುದ್ರಾ ಅಂದರೆ ದಾಗ್ ಅಂತಾರೆ ಇದನ್ನು. ಸೊ ದಾಗ್ ಅಂದರೆ ಏನು ಅಂತಲೂ ಕೇಳ್ಬೋದು ನಿಮಗೆ ಇತಿಹಾಸದಲ್ಲಿ ಇದನ್ನು. ಸೊ ಮುದ್ರಾ ಅಂತ ಬರೀಬೇಕಾಗುತ್ತೆ. ಸೊ ದಾಮ್ ಎಂಬ ಬೆಳ್ಳಿಯ ನಾಣ್ಯವನ್ನು ಜಾರಿಗೆ ತಂದನು ಅಂತ ನೋಡಿ. ದಾಗ್ ಅಂದರೆ ಮುದ್ರೆ, ಇದು ಧಾಮ್ ಅಂದರೆ ಏನು, ಬೆಳ್ಳಿಯ ನಾಣ್ಯ. ನೋಡಿ ಕನ್ಫ್ಯೂಸ್ ಆಗಬೇಡಿ. ದಾಗ್ ಅಂದರೆ ಕುದುರೆಗಳಿಗೆ ಮುದ್ರೆ ಆಗ್ತಕ್ಕಂಥ ಪದ್ಧತಿಯನ್ನು ಜಾರಿಗೆ ತರೋದು ಯಾರು ಅಂದರೆ ಶೇರ್ ಶಾ. ಸೊ ದಾಗ್ ಅಂದರೆ ಇಲ್ಲಿ ಅದು ಮುದ್ರೆ ಆಗುತ್ತೆ. ಇನ್ನೊಂದು ದಾಮ್ ಇರುತ್ತೆ. ದಾಮ್ ಅಂದರೆ ಏನೋ ಆಗಿದ್ರೆ ಅದು ಬೆಳ್ಳಿಯ ನಾಣ್ಯ. ಬೆಳ್ಳಿಯ ನಾಣ್ಯವನ್ನು ಜಾರಿಗೆ ತರ್ತಾನೆ ಅಂತ, ಅದು ಒಂದು ಹೆಸರಿನ ನಾಣ್ಯ ಅದು. ಇದರ ತೂಕ ಸುಮಾರು 180 ಗುಲಗಂಜಿಯಷ್ಟು ಇರುತ್ತೆ. ಇದು 180 ಗುಲಗಂಜಿಯಷ್ಟು ತೂಕವನ್ನು ಹೊಂದಿರುತ್ತೆ. ಅವನು ಜಾರಿಗೆ ತಂದಂಥ ಬೆಳ್ಳಿಯ ನಾಣ್ಯ, ಅದನ್ನು ಅವನು ದಾಮ್ ಅಂತ ಹೇಳ್ತಾ ಇರ್ತಾನೆ. ಅರ್ಥ ಆಯಿತು ನಿಮಗೆ. ಸೊ ಈಗ ಬಾಬರ್ ಆಯಿತು, ಹುಮಾಯೂನ್ ಬಗ್ಗೆ ಗೊತ್ತಾಯಿತು ನಿಮಗೆ, ಈಗ ಶೇರ್ ಶಾ ಬಗ್ಗೆ ಗೊತ್ತಾಯಿತು. ಸೊ ನೆಕ್ಸ್ಟು ಅಕ್ಬರು, ಇಡೀ ಮೊಘಲ್ ಸಾಮ್ರಾಜ್ಯದಲ್ಲೇ ಅತ್ಯಂತ ಪರಾಕ್ರಮಿ ಮತ್ತು ಸುಪ್ರಸಿದ್ಧ ಚಕ್ರವರ್ತಿ ಅಂತ ನಾವಿಲ್ಲಿ ಅಕ್ಬರನ್ನ ಕರೆಯುವಂಥದ್ದು. ಇಟ್ ಈಸ್ ವೆರಿ ಇಂಪಾರ್ಟೆಂಟು, ಆಯಿತಾ. ಸೊ ಇಲ್ಲಿ ಮೊಘಲರ ಅರಸರಲ್ಲೇ ಅತ್ಯಂತ ಪ್ರಸಿದ್ಧನಾದ ದೊರೆ ಯಾರಪ್ಪ ಅಂದರೆ ಅಕ್ಬರು. ಇವನು ಹುಟ್ಟಿದ್ದು ಶಿಂದ್ನ ಅಮರ್ಕೋಟೆಯಲ್ಲಿ. ಈತನ ತಂದೆ ಬಂದು ಹುಮಾಯೂನು, ತಾಯಿ ಸೊ ಹಮೀದಾ ಬಾನು ಬೇಗಮ್ ಅಂತ. ತಂದೆ ಹುಮಾಯೂನು, ತಾಯಿ ಹಮೀದಾ ಬಾನು ಬೇಗಮ್ ಅಂತ. ಈಗ ನಿಮಗೆ ಬಾಬರ್ನ ಹಿರಿಯ ಮಗ ಯಾರಪ್ಪ ಅಂದರೆ ಹುಮಾಯೂನ್ ಆಗಿಬಿಡುತ್ತೆ, ಆಯಿತಾ. ಸೊ ಹುಮಾಯೂನ್ ಬಂದು ಯಾರ ತಂದೆ ಅಂದರೆ ಅದು ಅಕ್ಬರ್ನ ತಂದೆ ಹುಮಾಯೂನು. ಅರ್ಥ ಮಾಡ್ಕೊಳ್ಬೇಕು, ಒಂದೊಂದು ಕನೆಕ್ಟಿವಿಟಿ ಹಂಗಿರುತ್ತೆ ಅದು, ಆಯಿತಾ. ಸೊ ಅತ್ಯಂತ ಸುಪ್ರಸಿದ್ಧ ದೊರೆ ಯಾರಪ್ಪ ಅಂದರೆ ಮೊಘಲರಲ್ಲಿ ದಟ್ ಈಸ್ ಅಕ್ಬರು. ಅವನು ಸಿಂಧ್ನ ಅಮರ್ಕೋಟೆಯಲ್ಲಿ ಹುಡ್ತಾನೆ. ಅವನ ತಂದೆ ಹುಮಾಯೂನು, ತಾಯಿ ಬಂದ್ಬಿಟ್ಟು ಸೊ ಹಮೀದಾ ಬಾನು ಬೇಗಮ್ ಇರ್ತಾರೆ. ನೆಕ್ಸ್ಟು ಅವನು ಚಿಕ್ಕವನಿದ್ದಾಗಲೇ ಒಂದಷ್ಟು ಸಾಹಸ ಇರುತ್ತೆ. ಒಂದು 13ನೇ ವರ್ಷದ ಬಾಲಕನಾಗಿದ್ದರಿಂದ ಅವನ ಪೋಷಕನಾಗಿದ್ದಂಥ ಸೊ ಬೈರಮ್ ಖಾನ್ ರಾಜಪ್ರತಿನಿಧಿಯಾಗಿ ಆಳ್ವಿಕೆಯನ್ನು ನಡೆಸ್ತಾನೆ ಅಂತ. ಸೊ 13 ವರ್ಷದ ಬಾಲಕ ಆಗಿದ್ದರಿಂದ ಸೊ ಅವನ ಯಾರಿಗೆ ಅವರು ಪೋಷಕರು ಅಂತ ಇರ್ತಾರೆ, ಸೊ ಅಕ್ಬರ್ಗೆ ಬೈರಮ್ ಖಾನ್ ಅಂತ. ಅವನು ಸೊ ಈ ಅಕ್ಬರ್ನ ಅಂದರೆ 13 ವರ್ಷದಲ್ಲೇ ಅಧಿಕಾರದ ಗದ್ದುಗೆನೇ ಇರ್ತಾನೆ ಅವನು. ಬಟ್ ಅಷ್ಟು ಅನುಭವ ಇರಲ್ಲ. ಹಾಗಾಗಿ ಅವರ ಒಂದು ಪೋಷಕರಾಗಿದ್ದಂಥ ಬೈರಮ್ ಖಾನ್ ಏನು ಮಾಡ್ತಾನೆ, ಅಕ್ಬರ್ನ ಒಬ್ಬ ರಾಜಪ್ರತಿನಿಧಿಯಾಗಿ ಅವನು ಆಳ್ವಿಕೆ ನಡೆಸಲಿಕ್ಕೆ ಅವನು ಆರಂಭ ಮಾಡ್ತಾನೆ ಅಂತ. ಸೊ 1556ರಲ್ಲಿ 2ನೇ ಪಾಣಿಪಟ್ ಕದನ, ಹೇಮು ಮತ್ತು ಬೈರಮ್ ಖಾನ್ ನೆರವಿನಿಂದ ಅಕ್ಬರ್ ಗೆಲುವು ಲಭಿಸುತ್ತೆ ಅಂತ ನೋಡಿ. ಮೊದಲನೇ ಪಾಣಿಪಟ್ ಕದನ ಬಂದು 1526ರಲ್ಲಿ ಅದು ಬಾಬರ್ ಮಾಡಿದ್ದು. ಇಬ್ರಾಹಿಂ ಲೋಧಿ ಮತ್ತು ಸೊ ಆತನ ಸಂಗಡಿಗರನ್ನು ಅವರು ಸೋಲಿಸ್ತಾನೆ ಇದರಲ್ಲಿ ಮೊದಲನೇ ಪಾಣಿಪಟ್ ಕದನದಲ್ಲಿ, ಆಯಿತಾ. ಯಾರು, ಬಾಬರು. ಇಲ್ಲಿ 2ನೇ ಪಾಣಿಪಟ್ ಕದನ ಮಾಡೋದು ಅಕ್ಬರು. ಅಕ್ಬರ್ ಹೆಂಗೆ ಗೆಲ್ತಾನೆ ಈ 2ನೇ ಪಾಣಿಪಟ್ ಕದನವನ್ನು, ಯಾರ ಒಂದು ಸಹಾಯದಿಂದ ಅಂದರೆ 1556ರಲ್ಲಿ ಹೇಮು ಮತ್ತು ಬೈರಮ್ ಖಾನ್ ನೆರವಿನಿಂದ ಅಕ್ಬರ್ ಏನು ಮಾಡ್ತಾನೆ, ಗೆಲುವನ್ನು ಸಾಧಿಸ್ತಾನೆ ಇಲ್ಲಿ, ಆಯಿತಾ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ನೆಕ್ಸ್ಟು ಹಳದಿಘಾಟ್ ಕದನ. ಈಗ ಸೊ ಹಳದಿಘಾಟ್ ಕದನ ಅಂದರೆ ಏನು, ಅಕ್ಬರ್ನ ದಂಡನಾಯಕನಾಗಿದ್ದಂಥ ಮಾನ್ ಸಿಂಗ್ ಮತ್ತು ಅಸಫ್ ಖಾನ್ ನೇತೃತ್ವದಲ್ಲಿ ರಾಣಾ ಪ್ರತಾಪ್ ಸಿಂಗ್ನ ವಿರುದ್ಧ ಯುದ್ಧ ನಡೆಯುತ್ತೆ. ಸೊ ಅಕ್ಬರ್ನ ಸೇನೆ ಜಯಗಳಿಸುತ್ತೆ ಅಂತ. ಸೊ ಹಳದಿಘಾಟ್ ಅಂದರೆ ಏನು, ಹಳದಿಘಾಟ್ ಅಂತಕ್ಕಂಥದ್ದು ಇಟ್ಸ್ ನೇಮ್ ಆಫ್ ದ ಪ್ಲೇಸ್ ಅಂತ. ಅಲ್ಲಿ ನಡೀತಕ್ಕಂಥ ಒಂದು ಯುದ್ಧ ಇದು. ಬಟ್ ಯಾರ ಮಧ್ಯೆ ನಡೀತಿದೆ ಅಂತ ಅದು ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಕ್ವಶನ್ ಕೇಳೋದು ಯಾರ್ಯಾರ ಮಧ್ಯೆ ನಡೀತಿದೆ ಅಂತ ಕೇಳ್ಬೋದು, ಹಳದಿಘಾಟ್ ಕದನ ಅಂದರೆ ಏನು ಅಂತ ಕೇಳ್ಬೋದು, ಹೀಗೆಲ್ಲ ಹೆಂಗೆ ಬೇಕಾದ್ರೂ ಕೇಳ್ತಾರೆ ಅದನ್ನು. ಸೊ ಹಳದಿಘಾಟ್ ಅನ್ನಕ್ಕಂಥದ್ದು ಇಟ್ಸ್ ದ ನೇಮ್ ಆಫ್ ದ ಪ್ಲೇಸ್ ಅಂತ. ಅಲ್ಲಿ ನಡೀತಕ್ಕಂಥ ಯುದ್ಧವೇ ಹಳದಿಘಾಟ್ ಕದನ ಅಂತ, ಆಯಿತಾ. ಸೊ ಅಕ್ಬರ್ಗೆ ಒಬ್ಬ ದಂಡನಾಯಕ ಇರ್ತಾನೆ, ಯಾರು ಅವನು, ಮಾನ್ ಸಿಂಗು, ಆಯಿತಾ. ಮಾನ್ ಸಿಂಗ್ ಮತ್ತು ಅಸಫ್ ಖಾನ್ ನೇತೃತ್ವದಲ್ಲಿ ಇಬ್ಬರು ಇರ್ತಾರೆ ಅವರಿಗೆ. ಮಾನ್ ಸಿಂಗು ಮತ್ತು ಅಸಫ್ ಖಾನ್, ಅಕ್ಬರಂದು ದಂಡನಾಯಕರು ಇವರಿಬ್ಬರು. ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಲೀಡರ್ಶಿಪ್ ಏನಾಗುತ್ತೆ, ರಾಣಾ ಪ್ರತಾಪ್ ಸಿಂಗ್ನ ವಿರುದ್ಧವಾಗಿ ಯುದ್ಧ ನಡೆಯುತ್ತಿದೆ. ಸೊ ಫೈನಲಿ ರಾಣಾ ಪ್ರತಾಪ್ ಸಿಂಗು ಯುದ್ಧದಲ್ಲಿ ಸೋಲ್ತಾನೆ. ಅಕ್ಬರು ಅಲ್ಲಿ ಜಯಗಳಿಸ್ತಾನೆ, ಅವನು ಇಡೀ ಸೇನೆಯಲ್ಲಿ ಜಯಗಳಿಸ್ತಾನೆ. ಅರ್ಥ ಆಯ್ತು ನಿಮಗೆ. ರಾಣಾ ಪ್ರತಾಪ್ ಸಿಂಹ ಮತ್ತು ಮಾನ್ ಸಿಂಗು, ಅದು ಬಿಟ್ಟರೆ ಇನ್ನೊಂದು ಅಸಫ್ ಖಾನು, ಇವರ ನಡುವೆ ನಡೀತಕ್ಕಂಥ ಯುದ್ಧವೇ ಹಳದಿಘಾಟ್ ಕದನ. ಇದರಲ್ಲಿ ಯಾರು ಗೆಲ್ತಾರೆ ಅಂದರೆ ಸೊ ಅಕ್ಬರ್ನ ಸೇನೆವೇ ಗೆಲ್ಲೋದು ಇಲ್ಲಿ, ಆಯಿತಾ. ಸೊ ನೆಕ್ಸ್ಟು ಇದಾದ ನಂತರದಲ್ಲಿ ಇನ್ನು ಅಕ್ಬರ್ ಮಾಡಿದಂಥ ಧಾರ್ಮಿಕ ನೀತಿ ಅಂತ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಈ ಅಕ್ಬರ್ನ ಒಂದು ಧಾರ್ಮಿಕ ನೀತಿಗೆ ಸಂಬಂಧಪಟ್ಟಾಗೆ ಸಿಕ್ಕಾಪಟ್ಟೆ ಕೇಳಿದರೆ ಕ್ವಶನ್ಸನ್ನು ಎಲ್ಲ ಪತ್ರಿಕೆಗಳು. ಹಿಂದೂ ಧರ್ಮ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾನೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಅಂದರೆ ಹಿಂದೂ ಧರ್ಮದ ರಚನೆ ಆಗಿದ್ದಂಥ ಕೆಲವೊಂದು ಗ್ರಂಥಗಳನ್ನು ಏನು ಮಾಡ್ತಾನೆ ಅವನು, ಪರ್ಷಿಯನ್ ಭಾಷೆಗೆ ಅದನ್ನು ಭಾಷಾಂತರ ಮಾಡೋದು, ಆಯಿತಾ. 1587ರಲ್ಲಿ ದೀನ್ ಇ ಇಲಾಯಿ ಅಂತಕ್ಕಂಥ ಒಂದು ಹೊಸ ಪಂಥವನ್ನು ಸ್ಥಾಪನೆ ಮಾಡ್ತಾನೆ. ಈ ಪಂಥದ ಮುಖ್ಯ ರೂವಾರಿ ಯಾರಪ್ಪ ಅಂದರೆ ಅಬ್ದುಲ್ ಫಜಲ್. ಇದು ಅಬುಲ್ ಫಜಲ್ ನೋಡಿ. ಎಷ್ಟರಲ್ಲಿ ದೀನ್ ಇ ಇಲಾಯಿ ಅಂತಕ್ಕಂಥ ಒಂದು ಅವನು ಈ ಪಂಥವನ್ನು ಅಥವಾ ಒಂದು ಧರ್ಮವನ್ನು ಸ್ಥಾಪನೆ ಮಾಡೋದು ಅಂದರೆ 1587ರಲ್ಲಿ ಈ ಧರ್ಮವನ್ನು ಅಥವಾ ಈ ಪಂಥವನ್ನು ಸ್ಥಾಪನೆ ಮಾಡಲಿಕ್ಕೆ ಇದರ ಮುಖ್ಯ ಕೇಂದ್ರ ಬಿಂದು ಅಥವಾ ಮುಖ್ಯ ರೂವಾರಿ ಅಂತ ನಾನು ಅಂದ್ಕೊಳ್ಬೋದು. ಯಾರಪ್ಪ ಅಂದರೆ ಅದು ಅಬುಲ್ ಫಜಲ್ ಅಂತ, ಆಯಿತಾ. ಒಬ್ಬ ಸಾಹಿತಿ ಆತ ಅಬುಲ್ ಫಜಲ್ ಅಂತಕ್ಕಂಥವನು. ಸೊ ಅಕ್ಬರನ ಆಸ್ಥಾನದಲ್ಲಿ ಅನೇಕ ಹಂತಗಳ ಹುದ್ದೆಗಳನ್ನು ಸೃಷ್ಟಿ ಮಾಡಿದ್ದನು. ಉನ್ನತ ದರ್ಜೆಯನ್ನು ಮನ್ಸಬ್ ಅಂತ ಹೇಳ್ತಾ ಇದ್ದ ಅವನು. ಸೊ ಅವುಗಳ ಒಂದು ಮುಖ್ಯಸ್ಥರಿಗೆ ಮನ್ಸಬ್ದಾರರು ಅಂತ ಹೇಳ್ತಾ ಇದ್ದ ಅವನು, ಆಯಿತಾ. ಅಂದರೆ ತನ್ನ ಇಡೀ ಸಾಮ್ರಾಜ್ಯದಲ್ಲಿ ಪ್ರತಿಯೊಂದು ಇಲಾಖೆಯನ್ನು ಮಾಡ್ಕೊಂಡಿದ್ದ, ಆ ಥರ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಪ್ರತಿಯೊಂದು
ಕೆಲಸಕ್ಕೂ ಸಂಬಂಧಪಟ್ಟ ಹಾಗೆ ಅದನ್ನು ನೋಡ್ಕೊಳ್ಳಿಕ್ಕೆ ಒಬ್ಬರನ್ನ ನೇಮಕ ಮಾಡ್ತಾ ಇದ್ದ ಅಂತ. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ಲು ಈಗ ಉನ್ನತ ದರ್ಜೆಯ ಹುದ್ದೆ ಅಂತ ಅವನ ಆಸ್ಥಾನದಲ್ಲಿ ಮಾಡ್ಕೊಂಡಿದ್ದು ಅದು ಮನ್ಸಬ್ ಅಂತ, ಆಯಿತಾ. ಸೊ ಅವುಗಳ ಮುಖ್ಯಸ್ಥರಿಗೆ ಏನಂತ ಇದ್ದಂದರೆ ಮನ್ಸಬ್ದಾರರು ಅಂತ, ಅದು ನೋಡ್ಕೊಳ್ಳೋರಿಗೆ. ಅದನ್ನು ಬಿಟ್ಟರೆ ನೆಕ್ಸ್ಟು ಅಕ್ಬರನು ಜುಬ್ದಿ ಪದ್ಧತಿ ಅಂತ, ಅದು ಜುಬ್ದಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಸೊ ಇದನ್ನು ತೋದರ್ಮಲ್ಲನ ಬಂದೋಬಸ್ತ್ ಪದ್ಧತಿ ಎಂದು ಕರೆಯಲಾಗಿದೆ ಅಂತ. ಸೊ ಜುಬ್ದಿ ಪದ್ಧತಿಯನ್ನು ತೋದರ್ಮಲ್ಲನ ಬಂದೋಬಸ್ತ್ ಪದ್ಧತಿ ಎಂದು ಅವನು ಹೇಳ್ತಾ ಇದ್ದಾನೆ ಅಂದರೆ ಈ ಜುಬ್ದಿ ಪದ್ಧತಿಯನ್ನು ನೋಡ್ಕೊಳ್ಳಿಕ್ಕೆ ತೋದರ್ಮಲ್ಲನೇ ನೇಮಕ ಮಾಡಿದಂಥದ್ದು ಅಷ್ಟೇ ಟ್ವಿಸ್ಟ್ ಇರೋದಲ್ಲಿ, ಆಯಿತಾ. ಸೊ ನೋಡಿ ಇಲ್ಲಿದೆಯಲ್ಲ, ಸೊ ಅಕ್ಬರನು ಜುಬ್ದಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ, ಅದನ್ನು ನೋಡ್ಕೊಳ್ಳಿಕ್ಕೆ ತೋದರ್ಮಲ್ನ ನೇಮಕ ಆಗುತ್ತೆ. ಸೊ ಆ ಒಂದು ಪದ್ಧತಿಯನ್ನು ತೋದರ್ಮಲ್ಲನ ಬಂದೋಬಸ್ತ್ ಪದ್ಧತಿ ಅಂತ ಇಲ್ಲಿ ಹೇಳಲಾಗಿತ್ತು ಅಂತ. ನೋಡಿ ಇವೆಲ್ಲವೂ ಕೂಡ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಇದಾದ ಮೇಲೆ ಸೊ ಅಕ್ಬರ್ನ ಆಸ್ಥಾನದಲ್ಲಿದ್ದಂಥ ನವರತ್ನಗಳು ಯಾರು ಅಂತ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ನವರತ್ನಗಳು ಅಂದರೆ ಸುಮಾರು 9 ಜನ ಆಶ್ರಯದಾತರು ಅಥವಾ ಸಾಹಿತಿಗಳು ಅಥವಾ ನೀವು ಬೇಕಾದ್ರೆ ಕೃತಿಕರ್ತರು, ಕವಿಗಳು ಅಂತ ನೀವು ಏನು ಬೇಕಾದ್ರೂ ಕರ್ಕೋಬೋದು ಅವ್ರನ್ನ. ಸೊ ಅವನ ಒಂದು ಆಸ್ಥಾನದಲ್ಲಿದ್ದಂಥ ನವರತ್ನಗಳು ಯಾರು ಅಂತ, ಒಂದು ತೋದರ್ಮಲ್ಲ, ಅಬುಲ್ ಫಜಲು, ಫೈಜಿ, ಬೀರ್ಬಲ್ಲು, ತಾನ್ಸೇನು, ಅಬ್ದುಲ್ ರಹೀಂ ಖಾನ್, ಹಮೀಮ ಹುಮಾಮು, ಸೊ ಮುಲ್ಲಾದು ಫಯ್ಯಾಜ್ ಅಂತಿದೆ, ಕೊನೆಯದಾಗಿ ಮಾನ್ಸಿಂಗ್ ಅಂತ. ನೋಡಿ ಇಷ್ಟು ಜನ. ಮಾನ್ಸಿಂಗು ಅಕ್ಬರನಿಗೆ ದಂಡನಾಯಕನೂ ಕೂಡ ಆಗಿದ್ದ ಅವನು, ಆಯಿತಾ. ನೋಡಿ ಇಷ್ಟು 9 ಜನ ಇದ್ದಾರೆ. ಇನ್ನೊಂದು ಸಲ ಓದ್ಬಿಡ್ತೀನಿ ಕ್ವಿಕ್ಕಾಗಿ. ತೋದರ್ಮಲ್ಲು, ಅಬುಲ್ ಫಜಲು, ಫ್ಯೂಜಿ, ಬೀರ್ಬಲ್ಲು, ತಾನ್ಸೇನು, ಅಬ್ದುಲ್ ರಹೀಂ ಖಾನು, ಹಮೀಮ್ ಹುಮಾಮು, ಸೊ ಮುಲ್ಲಾದು ಫಯ್ಯಾಜ್ ಮತ್ತು ಮಾನ್ಸಿಂಗ್ ಅಂತ ಇಷ್ಟು ಜನ ಇದ್ದಾರೆ ಈಗ, ಆಯಿತಾ. ಸೊ ನಿಮಗೆ ಇಷ್ಟು ಗೊತ್ತಾಯ್ತು ಈಗ ಮೊಘಲರಲ್ಲಿ. ಒಂದು ಬಾಬರ್ ಬಗ್ಗೆ ಗೊತ್ತಾಯಿತು, ಆ್ಯಂಡ್ ಹುಮಾಯೂನ್ ಬಗ್ಗೆ ಗೊತ್ತಾಯಿತು, ಶೇರ್ ಶಾ ಬಗ್ಗೆ ಗೊತ್ತಾಯಿತು, ಆಯಿತಾ. ಅದಾದ ನಂತರದಲ್ಲಿ ಈಗ ನಿಮಗೆ ಅಕ್ಬರ್ ಬಗ್ಗೆ ಗೊತ್ತಾಯಿತು. ಸಂಕ್ಷಿಪ್ತವಾಗಿ ಹೇಳ್ತಾ ಇರೋದಿಲ್ಲ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಏನಿರುತ್ತೆ ಅಂತ. ಸೊ ಫಸ್ಟು ನೀವು ಕ್ವಶನ್ ಬ್ಯಾಂಕ್ ಆಗಲಿ ಅಥವಾ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಫಸ್ಟು ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ಬಿಡೋದು. ಯಾವಾಗಲೂ ಮೊದಲು ಸಿಲೆಬಸ್ ಇರತಕ್ಕಂಥ ಥಿಯರಿಯನ್ನು ಓದ್ಕೊಂಡು ಆಮೇಲೆ ನೀವು ಎಷ್ಟು ಕ್ವಶನ್ ಪೇಪರ್ ಬಿಡಿಸ್ಕೊಳ್ಳಿ, ನೀವು ಎಷ್ಟೇ ಕೆಲವೊಂದು ಪ್ರಮುಖವಾದ ಅಂಕಿಅಂಶಗಳನ್ನು ಸಂಕ್ಷಿಪ್ತವಾಗಿ ಓದ್ಕೊಳ್ಳಿ, ತಿಳ್ಕೊಳ್ಳಿದ್ದನ್ನು. ಅದೊಂಥರ ನಿಮಗೆ ಅಭ್ಯಾಸ ಥರ ಈಗ ನಾವು ಅದನ್ನೇ ಮಾಡ್ತಾ ಇರೋದು, ಆಯಿತಾ. ಮೊದಲು ಥಿಯರಿನ ಓದ್ಕೊಳ್ಬೇಕು. ಯಾವಾಗಲೂ ಮೊದಲು ಥಿಯರಿ ಓದ್ಬಿಟ್ಟು ಈ ಪ್ರಯತ್ನಕ್ಕೆ ಬರಬೇಕು. ಫಸ್ಟೇ ನೀವು MCQ ಕ್ವಶನ್ ಬಿಡಿಸೋ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಿಮಗೇನು ಅರ್ಥ ಆಗಿರಲ್ಲ ಆಗ. ವಿಷಯಗಳನ್ನು ಓದ್ಕೊಂಡು ಗ್ರಹಿಸ್ಕೊಂಡು ಆಮೇಲೆ MCQಗೆ ಬರಬೇಕು ಹೊರತು ಸೊ ಫಸ್ಟೇ MCQಗೆ ಹೋಗ್ಬಾರ್ದು. ಅವಾಗ ಏನಾಗುತ್ತೆ, ಹುರು ಹೊಡೆದಂಗೆ ಆಗಿಬಿಡುತ್ತೆ. ಈಗ ಯಾವುದೋ ಒಂದು ಪ್ರಶ್ನೆ ಈಗ, ಆಯಿತಾ. ಸೊ ಯಾರ ಆಸ್ಥಾನದಲ್ಲಿ ನವರತ್ನ ಇದ್ದರು ಅಂತ, ನವರತ್ನ ಕವಿಗಳಿದ್ದರು ಅಂತ ಒಂದು ಕ್ವಶನ್ ಅಂತ ಕೇಳ್ತೀನಿ. ಅಲ್ಲಿ ಆನ್ಸರ್ ಏನಿರುತ್ತೆ, ಅಕ್ಬರ್. ನೀವು ಈ ಥರ ಹುರು ಹೊಡ್ಬಿಡ್ತೀರ, ನೀವು ಈ ಥರ ಅದನ್ನು ನೀವು ಅಭ್ಯಾಸ ಮಾಡ್ತಾ ಹೋದರೆ ನಿಮಗೆ ಅದು ಗ್ರಹಿಸ್ಕೊಳ್ಳಲ್ಲ ಅವನು. ಸೊ ಅಲ್ಲಿ ಏನಕ್ಕೆ ಅಷ್ಟು ಜನ ನೇಮಕ ಮಾಡ್ಕೊಂಡಿದ್ದವನು, ಸೊ ಅವರು ಏನೆಲ್ಲ ಕೃತಿಗಳನ್ನು ಬರೆದು, ಯಾವ ಗ್ರಂಥಗಳು ಬರೆದ್ರು, ಯಾವ ಭಾಷೆಯಲ್ಲಿ ಬರೆದ್ರು, ಇವೆಲ್ಲ ತಿಳ್ಕೊಳ್ಬೇಕು. ಆಗ ಅಷ್ಟು ಜನರಲ್ಲಿ ಕ್ವಶನ್ ಹೆಂಗೆ ಕೇಳಿದ್ರು ಭಾಳ ಈಸಿಯಾಗಿ ಆನ್ಸರ್ ಮಾಡಲಿಕ್ಕೆ ನಿಮಗೆ ಅವಕಾಶ ಆಗುತ್ತೆ. ಸೊ ಆ ಒಂದು ವೇನಲ್ಲಿ ಯಾವಾಗಲೂ ನೀವು ಓದ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟು, ಸೊ ಈಗ ಶಹಜಹಾನ್, ಈಗ ನಿಮಗೆ ಅಕ್ಬರ್ನ ಆಸ್ಥಾನದಲ್ಲಿದ್ದಂಥ ನವರತ್ನಗಳ ಬಗ್ಗೆ ಗೊತ್ತಾಯಿತು ನಿಮಗೆ, ಇಲ್ಲಿ ಎಲ್ಲ ಹೇಳಿದೆ 9 ಜನ. ನೆಕ್ಸ್ಟ್ ಶಹಜಹಾನು. ಸೊ ಇವನ ಅವಧಿಯನ್ನು ಸುವರ್ಣಯುಗ ಅಂತ ಕರೆಯಲಾಗಿದೆ. ಇಡೀ ಮೊಘಲರ ಇತಿಹಾಸದಲ್ಲೇ ಸೊ ಯಾರಾದರೂ ಒಬ್ಬ ರಾಜನ ಅಥವಾ ಯಾರಾದರೂ ಒಬ್ಬ ದೊರೆಯ ಚಕ್ರವರ್ತಿ ಅವಧಿಯನ್ನು ಒಂದು ಚಿನ್ನದ ಯುಗ, ಬಂಗಾರದ ಯುಗ ಅಥವಾ ಸುವರ್ಣಯುಗ ಅಂತ ಹೇಳ್ತಾರೆ ಅಂದರೆ ಅದು ಬಂದ್ಬಿಟ್ಟು ಶಹಜಹಾನ್ ಒಂದು ಅವನು ಆಳ್ವಿಕೆ ಮಾಡಿದಂಥ ಒಂದು ಆಡಳಿತ ಅವಧಿ ಯುಗವನ್ನು ಅಂತ ನಾವು ಇಲ್ಲಿ ಸುವರ್ಣಯುಗ ಅಂತ ಕರೆಯಲಾಗುತ್ತೆ ಅಂತ. ಸೊ ತಾಜ್ ಮಹಲ್ ಯಮುನಾ ನದಿಯ ದಂಡೆಯ ಮೇಲೆ ಅವನು ನಿರ್ಮಾಣ ಮಾಡ್ತಾನೆ. ಅಲ್ಲಿ ಬಿಳಿಯ ಮಾರ್ಬಲ್ ಕಲ್ಲುಗಳಿಂದ ನಿರ್ಮಾಣ ಮಾಡುವುದು ಅಂತ. ಸೊ ಅವನು ಹೇಗೆ ಈ ತಾಜ್ ಮಹಲನ್ನು ನಿರ್ಮಾಣ ಮಾಡಿದೆ ಅನ್ನಲಿಕ್ಕೆ ನೋಡಿ ಇಲ್ಲೊಂದು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿ ಹೇಳಿದರೆ ಇಲ್ಲಿ. ಸೊ ಇವನ ಅವಧಿಯನ್ನು ಸುವರ್ಣಯುಗ ಅಂತ ಕರೆಯಲಾಗಿದೆ. ಮೇನ್ ಏನಕ್ಕೆ ಅಂದರೆ, ಸೊ ತಾಜ್ ಮಹಲನ್ನು ಯಮುನಾ ನದಿಯ ದಂಡೆಯ ಮೇಲೆ 1637ರಿಂದ 1653 ತನಕ, ಆಯಿತಾ. ಸೊ ಹೇಗೆ ನಿರ್ಮಾಣ ಮಾಡ್ತಾನೆ, ಯಾವ ಕಲ್ಲದು, ಬಿಳಿಯ ಮಾರ್ಬಲ್ ಕಲ್ಲುಗಳಿಂದ ನಿರ್ಮಾಣ ಮಾಡಿರುವುದು, ಯುನೆಸ್ಕೋ ಸ್ಮಾರಕ ಪಟ್ಟಿಗೆ ಸೇರಿಸಲಾಗಿದೆ. ಸೊ ಆ ಒಂದು ಕಾಲಘಟ್ಟದಲ್ಲೇ ಭಾಳ ಅದ್ಭುತವಾಗಿ, ಇವತ್ತಿಗೂ ಕೂಡ ಅದು ಅಷ್ಟು ಭವ್ಯವಾಗಿ ಕಾಣುತ್ತೆ, ಎಲ್ಲೂ ಕೂಡ ಏನೂ ಆಗಿಲ್ಲ ಇವತ್ತು. ಸೊ ಆವಾಗಲೇ ಬಿಳಿಯ ಮಾರ್ಬಲ್ ಕಲ್ಲನ್ನು ಬಳಸ್ಕೊಂಡು, ತುಂಬ ಕ್ವಾಲಿಟಿ ಗುಣಮಟ್ಟ ಇರತಕ್ಕಂಥ ಕಲ್ಲನ್ನು ಬಳಸ್ಕೊಂಡು ಆ ತಾಜ್ ಮಹಲ್ ಅಂತಕ್ಕಂಥ ಒಂದು ಪ್ರೇಮ ಸ್ಮಾರಕ ಅಥವಾ ನೆನಪಿನ ಸ್ಮಾರಕ ಅಂತ ನೀವು ಹೆಂಗೆ ಬೇಕಾದ್ರೂ ಕರ್ಕೋಬೋದನ್ನು, ಸೊ ಅದನ್ನು ಅಲ್ಲಿ ನಿರ್ಮಾಣ ಮಾಡ್ತಾನೆ 1637ರಿಂದ 1653 ತನಕ, ಅದು ಅಷ್ಟು ವರ್ಷಗಳ ಕಾಲ. ಸೊ ಆ ಒಂದು ಅದ್ಭುತ ಶೈಲಿ ಏನಾಗುತ್ತೆ, ಅದು ಯುನೆಸ್ಕೋ ಸ್ಮಾರಕ ಪಟ್ಟಿಗೆ ಸೇರುತ್ತೆ. ಈಗ ಯಾಕೆಂದರೆ ಯಾವುದೋ ಒಂದು ಸ್ಮಾರಕ ಯುನೆಸ್ಕೋ ಸ್ಮಾರಕ ಪಟ್ಟಿಗೆ ಸೇರುತ್ತೆ ಅಂದರೆ ಅದರ ಭವ್ಯತೆಯನ್ನು ನಾವು ನೋಡ್ಕೊಳ್ಬೇಕು. ಸುಮ್ಮನೆ ಆ ಸ್ಮಾರಕದ ಪಟ್ಟಿಗೆ ಅದನ್ನು ಸೇರ್ಪಡೆ ಮಾಡಲ್ಲ. ಅದರ ಭವ್ಯತೆಯನ್ನು, ಅದರ ಶಿಲಾವಿನ್ಯಾಸಗಳನ್ನು, ಅದರ ಕೆತ್ತನೆಯನ್ನು ಎಲ್ಲವನ್ನು ನೋಡ್ಬಿಟ್ಟು ಗಮನಿಸ್ಮೇಲೆ ಅದನ್ನು ಸ್ಮಾರಕ ಪಟ್ಟಿಗೆ ಸೇರಿಸುವಂಥದ್ದು. ಸೊ ಆ ನಿಟ್ಟಿನಲ್ಲಿ ತಾಜ್ ಮಹಲು ಇವತ್ತಿಗೂ ಕೂಡ ಒಂದು ಭವ್ಯವಾದಂಥ ಒಂದು ಮಹಲ್ ಆಗಿರುವಂಥದ್ದು ಐ ಥಿಂಕ್ ಅದೊಂದು ಇತಿಹಾಸ ಅದು. ನೆಕ್ಸ್ಟು ಔರಂಗಜೇಬ್ ಬಗ್ಗೆ. ಈಗ ಔರಂಗಜೇಬ್ ಆ್ಯಂಡ್ ಸೊ ತಂದೆ ಶಹಜಹಾನನ್ನು ಬಂಧನದಲ್ಲಿಟ್ಟು ಆಲಂಗೀರ್ ಎಂಬ ಬಿರುದಿನೊಂದಿಗೆ ಸಿಂಹಾಸನವನ್ನು ಏರ್ತಾನೆ ಅಂತ. ಸೊ ಶಹಜಹಾನ್ ಮಗ ಯಾರಪ್ಪ ಅಂದರೆ ಇಲ್ಲಿ ಔರಂಗಜೇಬು, ತಂದೆ ಬಂದ್ಬಿಟ್ಟು ಸೊ ದಟ್ ಈಸ್ ಇಲ್ಲಿ ಶಹಜಹಾನು. ಇವನೇನು ಮಾಡ್ತಾನೆ, ತಂದೆಯನ್ನೇ ಒಂಥರ ಅರೆಸ್ಟ್ ಮಾಡಬೇಕು ಅಂತಂತಾರಲ್ಲ ನೋಡಿ ಇವಾಗೆಲ್ಲ ಪೊಲೀಸ್ ಭಾಷೆಯಲ್ಲಿ, ಆ ಥರ ಬಂಧನದಲ್ಲಿಟ್ಟು
ಆಲಂಗೀರ್ ಅಂತಕ್ಕಂಥ ಬಿರುದನ್ನು ಪಡ್ಕೊತಾನೆ ಅಂದರೆ ಸಿಂಹಾಸನದ ದುರಾಸೆ ಆಸೆ ಇವೆಲ್ಲ ಇರುತ್ತೆ. ಸೊ ಎಲ್ಲರೂ ಎಲ್ಲ ಸಾಮ್ರಾಜ್ಯದಲ್ಲೂ ಎಲ್ಲರೂ ಕೂಡ ಸೊ ಕೌಟುಂಬಿಕವಾಗಿ ಒಂದೇ ರೀತಿಯ ಅಭಿಪ್ರಾಯವನ್ನು ಹೊಂದಿರಲ್ಲ ಅವರು. ಒಬ್ಬರಿಗೆ ಐ ಥಿಂಕ್ ಎಲ್ಲರೂ ಸೋದರತ್ವವನ್ನು ಬೆಳೆಸ್ಕೊಂಡು ಸಾಮ್ರಾಜ್ಯವನ್ನು ಮೇಲೆ ಕೆತ್ತಬೇಕು ಅಂತ, ಇಲ್ಲ ಇನ್ನು ಕೆಲವರು ನಾನೇ ಅಧಿಪತಿ ಆಗಬೇಕು, ನಾನೇ ಸಿಂಹಾಸನ ಇರಬೇಕು ಅಂತ ಮತ್ತೊಬ್ಬರ ಅಭಿಪ್ರಾಯ. ಇವೆಲ್ಲ ಇರುತ್ತೆ, ಇದು ಕಲಹಗಳು, ಅಲ್ಲಲ್ಲೇ ಕ್ಲಾಸಸ್ ಇವೆಲ್ಲ ಇರುತ್ತೆ. ಸೊ ಹಾಗಾಗಿ ಔರಂಗಜೇಬ್ ಏನು ಮಾಡ್ತಾನೆ, ತನ್ನ ತಂದೆಯಾದಂಥ ಶಹಜಹಾನನ್ನೇ ಬಂಧಿಸ್ಬಿಟ್ಟು ಅವನು ಆಲಂಗೀರ್ ಅಂತಕ್ಕಂಥ ಬಿರುದನ್ನು ಪಡ್ಕೋತಾನೆ. ಸೊ ಇವನನ್ನು ಜೀವಂತ ಫಕೀರ ಅಥವಾ ಜಿಂದಾ ಫಕೀರ್ ಅಂತ ಕರಿತಾ ಇದ್ರು. ನೋಡಿ ಇವೆಲ್ಲ ಕೇಳ್ಬಿಡ್ತಾರೆ ಇದನ್ನು, ಆಯಿತಾ. ಸೊ ಜೀವಂತ ಫಕೀರ್ ಮತ್ತು ಜಿಂದಾ ಫಕೀರ್ ಅಂತ ಯಾರನ್ನ ಹೇಳ್ತಾ ಇದ್ರು ಅಂದರೆ ಅದು ದ ಒನ್ ಆ್ಯಂಡ್ ಓನ್ಲಿ ಔರಂಗಜೇಬ್ನನ್ನು, ಆಯಿತಾ. ಸೊ ಸರಳವಾಗಿ ಬದುಕನ್ನು ಕಳೀತಾನೆ ಅಂತ ಹೇಳ್ತಾರೆ. ಸೊ ಒಂದು ಕಡೆ ಭಾಳ ಸಿಂಪಲ್ಲಾಗಿ ಬದುಕನ್ನು ಅವನು ಫೇಸ್ ಮಾಡ್ದ, ಫೀಲ್ ಮಾಡ್ದ, ಕಳೆದ ಅವನು ಅಂತ ಹೇಳ್ತಾರೆ. ಬಟ್ ಅದು ಇನ್ನೊಂದು ಕಡೆ ತಂದೆಯನ್ನೇ ಅವನು ಅಪಹರಣ ಮಾಡಿಕೊಂಡು ಬಂಧನದಲ್ಲಿಟ್ಟು ಅವನು ಆಲಂಗೀರ್ ಅಂತಕ್ಕಂಥ ಬಿರುದನ್ನು ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವರವರ ಒಂದು ದುರಾಸೆಗಳು, ಅವರವರ ಸ್ವಾಯಿಚ್ಛೆಗಳು ಏನಿರುತ್ತೋ ಅದನ್ನು ಹೇಳಲಿಕ್ಕಾಗಲ್ಲ. ಸೊ ಇವ್ನಿಗಿರ್ತಕ್ಕಂಥದ್ದು ಇಟ್ಸ್ ವೆರಿ ಇಂಪಾರ್ಟೆಂಟು. ಒಂದು ಆಲಂಗೀರ್ದಂಥ ಬಿರುದನ್ನು ಯಾಕೆ ಪಡ್ಕೊಂಡ ಅಂತ ತಿಳ್ಕೊಳ್ಬೇಕು. ತಂದೆಯನ್ನು ಬಂಧಿಸ್ತಾನೆ ಹಾಗಾಗಿ. ಸೊ ಇನ್ನೊಂದು ಆತನನ್ನು ಜೀವಂತ ಫಕೀರ ಅಥವಾ ಜಿಂದಾ ಫಕೀರ್ ಅಂತ ಹೇಳ್ತಾರೆ. ಇವೆಲ್ಲವೂ ಮುಖ್ಯವಾದಂಥ ಸಂಕ್ಷಿಪ್ತವಾದಂಥ ಇವುಗಳು ಇವೆಲ್ಲವೂ ಕೂಡ, ಆಯಿತಾ. ಸೊ ಇನ್ನು ಸರಳವಾಗಿ ಬದುಕನ್ನು ಕಟ್ಕೊಂಡ ಅಂತಕ್ಕಂಥದ್ದು ಮತ್ತೊಂದು ಪಾಯಿಂಟ್ ಅವನಿಗೆ ಸಂಬಂಧಪಟ್ಟಿದ್ದು. ಇನ್ನು ಸೊ ಈ ಒಂದು ಮೊಘಲರಲ್ಲಿ ನಾವು ನೋಡ್ತಕ್ಕಂಥ ಕೆಲವೊಂದು ಸಾಹಿತ್ಯ ಕೃತಿಗಳು ಯಾರು ಯಾವ್ಯಾವ ಗ್ರಂಥಗಳನ್ನು ಅಥವಾ ಕೃತಿಗಳನ್ನು ಬರೀತಾರೆ ಅಂತ, ಅಂದರೆ ಲಿಟ್ರೇಚರ್ ಬಗ್ಗೆ, ಆಯಿತಾ. ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಾನು. ನೋಡಿ ಬಾಬರ್ ಬರೆದಿದ್ದು ಯಾವುದು, ಬಾಬರ್ ನಾಮ. ಅಂದರೆ ನೀವು 2 ಸಲ ಇದನ್ನು ಓದ್ಕೊಳ್ಬಿಟ್ರೆ ಆ ಬಾಬರ್ ಅಂತ ಹೆಸರನ್ನು ಹೇಳುವಾಗಲೇ ಅದು ಫ್ಲ್ಯಾಶ್ ಆಗಿ ಬಂದ್ಬಿಡ್ಬೇಕು ನಿಮಗೆ ಏನು ಗ್ರಂಥ ಬರೆದ ಅಂತ. ಸೊ ಬಾಬರ್ ಗ್ರಂಥ, ಬಾಬರ್ ನಾಮ. ಜಹಾಂಗೀರು ತುಜ್ಕಿ ಈ ಜಹಾಂಗೀರ್, ತುಜ್ಕಿ ಹಿ ಲಾಸ್ಟಲ್ಲಿ ಜಹಾಂಗೀರ್ ಅಂತ ಇದ್ದರೆ ಅದು ಜಹಾಂಗೀರೇ ಬರೆದಿದ್ದು ಅಂತ. ಇನ್ನು ಅಬ್ದುಲ್ ಫಜಲು ಐನ್ ಇ ಅಕ್ಬರಿ ಮತ್ತು ಅಕ್ಬರ್ ನಾಮ. ಸೊ ಅವನು ಪರ್ಷಿಯನ್ ಭಾಷೆಯಲ್ಲಿ ಬರೀತಾನೆ. ಒಂದು ಐನ್ ಇ ಅಕ್ಬರಿ, ಇನ್ನೊಂದು ಅಕ್ಬರ್ ನಾಮ, ಅದು ಪರ್ಷಿಯನ್ ಲ್ಯಾಂಗ್ವೇಜಲ್ಲಿ. ಇನ್ನು ಬದೌನಿ ಬಂದು ರಾಮಾಯಣ ಬರೀತಾನೆ ಅವನು. ಇನ್ನು ಫೈಜಿಯಾ ಬಂದು ಲೀಲಾವತಿ. ತೋದರ್ಮಲ್ಲ ಭಾಗವತ ಪುರಾಣವನ್ನು ಏನು ಮಾಡ್ತಾನೆ, ತೋದರ್ಮಲ್ಲ ಪರ್ಷಿಯನ್ ಭಾಷೆಗೆ ಅವನು ಭಾಷಾಂತರ ಮಾಡ್ತಾನೆ. ಯಾರು, ಈ ತೋದರ್ಮಲ್ಲ ಭಾಗವತ ಪುರಾಣವನ್ನು. ಇನ್ನು ತುಳಸಿದಾಸರು ರಾಮಚರಿತ ಮಾನಸ, ನೋಡಿ ಹಿಂದಿ ಭಾಷೆಯಲ್ಲಿ ಬರೀತಾರೆ ಅವರು ತುಳಸಿದಾಸರು ರಾಮಚರಿತ ಮಾನಸವನ್ನು. ಇನ್ನು ಸೂರ್ದಾಸರು ಸೂರ್ಸಾಗರ್ ಅಂತ, ಅವರು ಕೂಡ ಹಿಂದಿಯಲ್ಲಿ ಬರೀತಾರೆ. ನೋಡಿ ಇಷ್ಟು ಜನ, ಭಾಳ ಈಸಿಯಾಗಿ ಹೇಳ್ಬಿಡ್ಬೋದು ನೀವು ಇಲ್ಲಿ. ಬಾಬರ್ ನಾಮ, ಬಾಬರ್ ನಾಮ, ಜಹಾಂಗೀರು, ಸೊ ತುಜ್ಕಿ ಜಹಾಂಗೀರು, ಅಬುಲ್ ಫಜಲು ಐನಿ ಅಕ್ಬರಿ ಮತ್ತು ಅಕ್ಬರ್ ನಾಮ ಅಂತ ಪರ್ಷಿಯನ್ ಭಾಷೆಯಲ್ಲಿ. ಇನ್ನು ಬದೌನಿ ರಾಮಾಯಣ ಬರೀತಾನೆ, ಫೈಜಿಯಾ ಲೀಲಾವತಿ ಬರೀತಾರೆ. ಇನ್ನು ತೋದರ್ಮಲ್ ಬಂತು ಅವನೇನು ಮಾಡ್ತಾನೆ, ಭಾಗವತ ಪುರಾಣವನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾನೆ. ತುಳಸಿದಾಸರು ರಾಮಚರಿತ ಮಾನಸವನ್ನು ಬರೀತಾರೆ ಹಿಂದಿ ಭಾಷೆಯಲ್ಲಿ. ಇನ್ನು ಸೂರ್ದಾಸರು ಸೂರ್ಸಾಗರ್ ಅಂತಕ್ಕಂಥ ಒಂದು ಕೃತಿ ಅಥವಾ ಗ್ರಂಥವನ್ನು ಹಿಂದಿ ಭಾಷೆಯಲ್ಲಿ ಬರೀತಾರೆ. ಇನ್ನು ಈ ಒಂದು ಕಾಲಘಟ್ಟದಲ್ಲಿದ್ದಂಥ ಒಂದು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನಾವು ಹೇಳೋಣ. ಅಂದರೆ ಯಾವ ಶೈಲಿಯಲ್ಲಿ ನಿರ್ಮಾಣ ಆಗಿತ್ತು ಅಂತ, ಅವ್ರು ಮಾಡಿದಂಥ ದೇವಾಲಯಗಳಾಗಿರ್ಬೋದು, ಸ್ಮಾರಕ ಆಗಿರ್ಬೋದು, ಮತ್ತೊಂದು ಕಟ್ಟಡ ಆಗಿರ್ಬೋದು. ಸೊ ಪ್ರತಿಯೊಂದನ್ನು ಅದು ನಿರ್ಮಾಣ ಮಾಡಿಸ್ಬೇಕಾದ್ರೆ ಅದಕ್ಕೆ ಒಂದು ಶೈಲಿ ಅಂತಿರುತ್ತೆ, ಅದಕ್ಕೆ ಒಂದು ವಾಸ್ತುಶಿಲ್ಪ ಅಂತಿರುತ್ತೆ, ಆಯಿತಾ. ಸೊ ಇವರ ಕಾಲಘಟ್ಟದಲ್ಲಿ ಅವರು ಇಂಡೋ ಪರ್ಷಿಯನ್ ಶೈಲಿಯಲ್ಲಿ ಆ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಿರ್ತಾರೆ. ಸೊ ಅಕ್ಬರ್ನ ಅವಧಿಯಲ್ಲಿ ಯಾವ್ಯಾವ ಒಂದು ಸ್ಮಾರಕಗಳು ನಿರ್ಮಾಣ ಆಗಿದೆ ಅಂತ. ಸೊ ಅಕ್ಬರಿ ಮಹಲ್ಲು, ಜಹಾಂಗೀರ್ ಮಹಲ್ಲು, ಫತೇಪುರ್ ಸಿಕ್ರಿ, ಪಂಚಮಹಲ್ಲು, ಜೋಧ್ಬಾಯಿ ಮಹಲ್ಲು, ಸೊ ಬೀರ್ಬಲ್ ಮಹಲ್ಲು, ಇಬಾದತ್ ಖಾನು, ಜಾಮಿ ಮಸೀದಿ ಮತ್ತು ಸೊ ಬುಲಂದ್ ದರ್ವಾಜಾ ಅಂತಿದೆ. ಇದಿಷ್ಟು ಈ ಅಕ್ಬರ್ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸ್ಮಾರಕಗಳ ಪಟ್ಟಿ ಇದು, ಆಯಿತಾ. ಅಕ್ಬರ್ ಮಹಲ್ಲು, ಜಹಾಂಗೀರ್ ಮಹಲ್ಲು, ಫತೇಪುರ್ ಸಿಕ್ರಿ, ಪಂಚಮಹಲ್ಲು, ಜೋಧ್ಬಾಯಿ ಮಹಲ್ಲು, ಬೀರ್ಬಲ್ ಮಹಲ್ಲು, ಇಬಾದತ್ ಖಾನ, ಸೊ ಜಾಮಿ ಮಸೀದಿ, ಬುಲಂದ್ ದರ್ವಾಜಾ ಅಂತ. ಬುಲಂದ್ ದರ್ವಾಜಾ ಅಂದರೆ ಬಾಗಿಲು ಒಂದು ಬರುತ್ತೆ. ಸೊ ಅಲೈ ದರ್ವಾಜಾ ಅಂತಂದು ಬರುತ್ತೆ, ಅದು ಬಂದುಬಿಟ್ಟು ಅಲಾವುದ್ದೀನ್ ಖಿಲ್ಜಿ ದೆಹಲಿ ಸುಲ್ತಾನರಲ್ಲಿ ಅವ್ನು ಕಟ್ಸಿದ್ದು ಅದನ್ನು ಅಲೈ ದರ್ವಾಜಾ ಅಂತ, ಆಯಿತಾ. ಅದೊಂದು ಪ್ರಶ್ನೆಯನ್ನು ಕೇಳಿದ್ರೆ ಯಾವುದೊಂದು ಪೇಪರಲ್ಲಿ ಓದ್ಕೊಳ್ಳಿದ್ರನ್ನೆಲ್ಲ. ಸೊ ಅಕ್ಬರಿ ಮಹಲ್ಲು, ಬೀರ್ಬಲ್ ಮಹಲ್ಲು, ಜಹಾಂಗೀರ್ ಮಹಲ್ಲು, ಇಬಾದತ್ ಖಾನ, ಫತೇಪುರ್ ಸಿಕ್ರಿ, ಜಾಮಿ ಮಸೀದಿ, ಪಂಚಮಹಲ್ಲು, ಜೋಧಾಬಾಯಿ ಮಹಲ್ಲು ಮತ್ತು ಬುಲಂದ್ ದರ್ವಾಜಾ ಅಂತ. ಇದಿಷ್ಟು. ಇನ್ನು ಶಹಜಹಾನನ ಅವಧಿಯಲ್ಲಿ ಸೊ ಏನೆಲ್ಲ ನಿರ್ಮಾಣ ಆಯಿತು ಅಂತ, ಅವನ ಒಂದು ಆಡಳಿತ ಅವಧಿಯಲ್ಲಿ ನೋಡಿ, ಕೆಂಪು ಕೋಟೆಯನ್ನು ಕೂಡ ಅವನೇ ನಿರ್ಮಾಣ ಮಾಡ್ತಾರೆ. ಇನ್ನು ಶಹಜಹಾನ್ ಕೂಡ ಅವನೇ ನಿರ್ಮಾಣ ಮಾಡುವಂಥದ್ದು. ಕೆಂಪು ಕೋಟೆ, ಮೋತಿ ಮಸೀದಿ, ಸೊ ದಿವಾನ್ ಇ ಕಾಸು, ರಂಗಮಹಲ್ಲು, ಕಾಸ್ ಮಹಲ್ಲು, ಮಮ್ತಾಜ್ ಮಹಲ್ಲು, ಸೊ ಜಾಮಿಯಾ ಮಸೀದಿ, ಮಯೂರ ಸಿಂಹಾಸನ. ಅಂದರೆ ದೇಶದಲ್ಲಿ ಅತ್ಯಂತ ದೊಡ್ಡ ಮಸೀದಿ ಅಂತ ಹೇಳ್ತಾರಪ್ಪ ಇದನ್ನು, ಜಾಮಿಯಾ ಮಸೀದಿಯನ್ನು. ಅದೊಂದು ಇತಿಹಾಸ ಇದೆ ಇದಕ್ಕೆ, ಆಯಿತಾ. ಸೊ ಈ ಶಹಜಹಾನ್ ಅವಧಿಯಲ್ಲಿ ಇಷ್ಟು ಏನು ನಿರ್ಮಾಣ ಆಯಿತು ನಾನು ಇದುವರೆಗೂ ಹೇಳಿದ್ದು. ಕೆಂಪು ಕೋಟೆ ಆಗಿರ್ಬೋದು, ಮೋತಿ ಮಸೀದಿ ಆಗಿರ್ಬೋದು, ದಿವಾನ್ ಇ ಕಾಸ್ ಆಗಿರ್ಬೋದು, ರಂಗಮಹಲ್ ಆಗಿರ್ಬೋದು, ಕಾಸ್ ಮಹಲ್ ಆಗಿರ್ಬೋದು, ಮಮ್ತಾಜ್ ಮಹಲ್ ಆಗಿರ್ಬೋದು, ಜಾಮಿಯಾ ಮಸೀದಿ ಆಗಿರ್ಬೋದು, ಹಾಗೆಯೇ ಮಯೂರ ಸಿಂಹಾಸನ ಆಗಿರ್ಬೋದು. ಇಷ್ಟನ್ನು ಕೂಡ ಸೊ ಇದನ್ನು ನಿರ್ಮಾಣ ಮಾಡಿದಂಥ ಒಂದಷ್ಟು ಕೆತ್ತನೆಯನ್ನು ಮಾಡಿದಂಥ ಚಿತ್ರಕಾರರು, ಆರ್ಟ್ ಆ್ಯಂಡ್ ಟೆಕ್ನಾಲಜಿ ಅಂತ ನೋಡಿ, ಅವರೆಲ್ಲ ಕೆತ್ತನೆ ಕೆಲಸ ಡಿಸೈನ್ ಮಾಡುವಂಥದ್ದು. ಸೊ ಯಾರ್ಯಾರು ಅಂದರೆ ಇಲ್ಲಿ ಮೀರ್ ಸಹೇದ್ ಅಲಿ ಹಾಗೂ ಅಬ್ದುಲ್ ಸಮದ್ ಅಂತ, ಉಸ್ತಾದ್ ಮನ್ಸೂರ್ ಮತ್ತು ಅಬ್ದುಲ್ ಹಸನ್ ಅಂತ, ಜಹಾಂಗೀರ್ನ ಆಸ್ಥಾನದಲ್ಲಿರೋರೆಲ್ಲ ಇವರೇ ಇವೆಲ್ಲವನ್ನು ಕೆತ್ತನೆ ಮಾಡುವಂಥದ್ದು ಶಹಜಹಾನ್ ಅವಧಿಯಲ್ಲಿ. ಸೊ ಮೀರ್ ಸಹೇದ್ ಅಲಿ ಮತ್ತು ಅಬ್ದುಲ್ ಸಮದ್, ಅದು ಬಿಟ್ಟರೆ ಉಸ್ತಾದ್ ಮನ್ಸೂರ್ ಮತ್ತು ಅಬ್ದುಲ್ ಹಸನ್ ಅಂತ
ಜಹಾಂಗೀರನ ಆಸ್ಥಾನದಲ್ಲಿ ಇವರೆಲ್ಲ ಇರ್ತಾರೆ ಇವರು, ಆಯಿತಾ. ಸೊ ನೆಕ್ಸ್ಟು ಬಹುಮನಿ ಆದಿಲ್ ಶಾಗಳ ಬಗ್ಗೆ ನಿಮಗೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಾನು, ಇಲ್ಲಾಂದರೆ ಸೊ ಮತ್ತೊಂದು ವೀಡಿಯೋ ಸೆಷನಲ್ಲಿ ಅದನ್ನು ಮಾಡೋ ಪ್ರಯತ್ನ ಮಾಡೋಣ. ಬಹುಮನಿ ಆದಿಲ್ ಶಾಗಳ ಬಗ್ಗೆ ಇದೊಂದು ವೀಡಿಯೋ ಲೆಂತಿ ಆಗ್ಬಿಡುತ್ತೆ. ಸೊ ಒಂದೊಂದೇ ರಾಜಮನೆತನವನ್ನು ಮಾಡಿಬಿಟ್ರೆ ನಿಮಗೆ ಸೊ ಅದೇನೂ ಆಗೋಲ್ಲ, ಅದು ಪರವಾಗಿಲ್ಲ, ಹೇಳಿಬಿಡ್ತೀನಿ ಬಿಡಿ. ಒಂದು 4-5 ಪೇಜ್ ಇದೆ ಇದು, ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಚೆನ್ನಾಗಿದೆ ಇದು ಪಾಯಿಂಟ್ಸ್ ಎಲ್ಲ. ಈಗ ಮೊಘಲರ ಬಗ್ಗೆ ತಿಳ್ಕೊಂಡ್ರೆ ನೀವು ಫಸ್ಟು ಬಾಬರ್ ಬರ್ತಾನೆ, ಅದಾದ ನಂತರದಲ್ಲಿ ಹುಮಾಯೂನ್ ಬರ್ತಾನೆ ಅಲ್ವಾ. ಸೊ ಅದಾದಮೇಲೆ ಶೇರ್ ಶಾ ಬರ್ತಾನೆ, ಅದಾದಮೇಲೆ ಔರಂಗಜೇಬ್ ಬರ್ತಾನೆ, ಅದಾದಮೇಲೆ ಅಕ್ಬರ್ ಬರ್ತಾನೆ ಅಲ್ವಾ. ಸೊ ಹೀಗೆ ಅದಾದಮೇಲೆ ಐ ಥಿಂಕ್ ಶಹಜಹಾನು, ಇವೆಲ್ಲ ಐ ಥಿಂಕ್ ಇಟ್ ಇಸ್ ವೆರಿ ಇಂಪಾರ್ಟೆಂಟು. ಯಾರ್ಯಾರ ಅವಧಿಯಲ್ಲಿ ಏನು ನಿರ್ಮಾಣ ಆಗುತ್ತೆ, ಅವ್ರಿಗಿದ್ದಂಥ ಬಿರುದುಗಳು ಅಲ್ವಾ, ಮತ್ತು ಅವರ ಅವಧಿಗಳಲ್ಲಿ ಯಾರೆಲ್ಲ ಆಶ್ರಯವನ್ನು ಪಡ್ಕೊಳ್ತಾರೆ, ಅವರು ಬರೆದಂಥ ಕೃತಿಗಳಾಗಿರ್ಬೋದು, ಮತ್ತು ಯಾವ ಭಾಷೆಯಲ್ಲಿ ಬರೀತಾರೆ, ನಿರ್ಮಾಣವಾದಂಥ ಕಟ್ಟಡಗಳು, ಅದರ ಒಂದು ಕೆತ್ತನೆಯನ್ನು, ಅದರ ಡಿಸೈನ್ಸನ್ನು ಯಾರು ಮಾಡಿದ್ರು ಅಂತ ಎಲ್ಲವನ್ನೇ ಕ್ವಿಕ್ಕಾಗಿ ತಿಳ್ಕೊಂಡಿದ್ದೀವಿ ನಾವು. ಈಗ ಈ ಬಹುಮನಿ ಆದಿಲ್ ಶಾಗಳ ಬಗ್ಗೆ ಕ್ವಿಕ್ಕಾಗಿ ಕೆಲವೊಂದು ಭಾಳ ಪ್ರಮುಖವಾದಂಥ ಅಂಕಿಅಂಶಗಳಿದೆ. ಸೊ ಎಲ್ಲವನ್ನು ನಾನು ಹೇಳ್ಬಿಡ್ತೀನಿ ಈಗ. ಸೊ ಆ್ಯಂಡ್ ವಿ ಹ್ಯಾವ್ ಟು ಬಿಗಿನ್ಸ್ ರೈಟ್ ನಾವು. ನೋಡಿ, ಬಹುಮನಿ ಆದಿಲ್ ಶಾಗಳು ಈಗ ವಿಜಯನಗರ ಸಾಮ್ರಾಜ್ಯವು ಆರಂಭವಾದಂಥ ಕಾಲದಲ್ಲಿಯೇ ಆ ರಾಜ್ಯದ ಉತ್ತರ ಭಾಗದಲ್ಲಿ ಬಹುಮನಿ ಸಾಮ್ರಾಜ್ಯವು ಕೂಡ 1347ರಲ್ಲಿ ಸ್ಥಾಪನೆ ಆಯಿತು. ಅದ್ರಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು, ಸೊ ವಿಜಯನಗರ ಸಾಮ್ರಾಜ್ಯ ಯಾವಾಗ ಆರಂಭ ಆಯಿತು, ಸೊ ಅದೇ ಅವಧಿಯಲ್ಲಿ ಕೂಡ ಇಲ್ಲಿ ಬಹುಮನಿ ಸಾಮ್ರಾಜ್ಯವು ಕೂಡ ಆರಂಭ ಆಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಆಯಿತಾ. 1347ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಇದು ಯಾರು ಸ್ಥಾಪನೆ ಮಾಡ್ತಾರೆ ಅಂತ, ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಕು ಬಹುಮನ್ ಶಾ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಇದು ಕೇಳ್ತಾರೆ ಇದನ್ನು. ಬಹುಮನಿ ಸಾಮ್ರಾಜ್ಯವನ್ನು ಅಥವಾ ಈ ಬಹುಮನಿ ಆದಿಲ್ ಶಾಗಳು ಅಥವಾ ಈ ಬಹುಮನಿ ಸಾಮ್ರಾಜ್ಯವನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂತ, ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಅಂತ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಅವನು ಸ್ಥಾಪನೆ ಮಾಡ್ತಾನೆ. ಈ ಬಹುಮನಿ ರಾಜ್ಯವು ಈಗಿನ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಅಂದರೆ ತೆಲಂಗಾಣ ಅಂತ ಭಾಗಗಳನ್ನು ಒಳಗೊಂಡಿದ್ದು ಆವಾಗ ಅಂತ. 1347ರಲ್ಲಿ ಈ ಒಂದು ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯಾದಾಗ ಈ ಯಾವ್ಯಾವ ಪ್ರದೇಶವನ್ನು ಒಳಗೊಂಡಿತ್ತು ಅಂತ, ಆ ಒಂದು ಕಾಲಘಟ್ಟದಲ್ಲಿ ಕರ್ನಾಟಕ ಇತ್ತು, ಮಹಾರಾಷ್ಟ್ರ ಇತ್ತು, ಆಂಧ್ರ ಪ್ರದೇಶ, ಇವೆಷ್ಟು ಭಾಗವನ್ನು ಒಳಗೊಂಡಿತ್ತು ಅಂತ ನೋಡಿ. ಇನಿಷಿಯಲ್ ಟೈಮಲ್ಲಿ ಆರಂಭದಲ್ಲಿ ಕಲಬುರ್ಗಿ ಮತ್ತು ಅನಂತರ ಬೀದರ್ನ ರಾಜಧಾನಿಯಾಗಿ ಮಾಡ್ಕೊಂಡಿರ್ತಿತ್ತು. ಫಸ್ಟು ಕಲಬುರ್ಗಿಯನ್ನು ರಾಜಧಾನಿಯಾಗಿ ಮಾಡ್ಕೊಂಡಿರುತ್ತೆ, ಅದಾದಮೇಲೆ ಬೀದರ್ನನ್ನು ಆ ಪ್ರದೇಶವನ್ನು ತನ್ನ ರಾಜಧಾನಿಯಾಗಿ ಮಾಡ್ಕೊಳ್ತಾರೆ ಬಹುಮನಿ ಸುಲ್ತಾನಿಗಳು. ನೆಕ್ಸ್ಟು ಕೃಷ್ಣಾ ನದಿಯ ಉತ್ತರದಲ್ಲಿ ಬಹುಮನಿ ಸಾಮ್ರಾಜ್ಯವಿದ್ದರೆ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯ. ಅದಕ್ಕೆ ಹೇಳೋದು ವಿಜಯನಗರ ಸಾಮ್ರಾಜ್ಯ ಆರಂಭ ಆದಂಥ ಟೈಮಲ್ಲೇ ಇದು ಯಾಕೆ ಹುಟ್ಟಿತು ಅಂದರೆ ಇದಕ್ಕೇನೆ. ಸೊ ಒಂದು ಕಡೆಯಲ್ಲಿ ಕೃಷ್ಣಾ ನದಿಯ ದಂಡೆಯ ಮೇಲೆ ಈ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ, ಆ್ಯಂಡ್ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಅಂತ, ಆಯಿತಾ. ಉತ್ತರದಲ್ಲಿ ಬಹುಮನಿ ಸಾಮ್ರಾಜ್ಯ, ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯ. ಸೊ ತಾಜುದ್ದೀನ್ ಫಿರೋಜ್ ಶಾ ಬಹುಮನಿ ವಂಶದಲ್ಲಿ ಪ್ರಸಿದ್ಧ ಸುಲ್ತಾನ್ ಅವನು. ನೋಡಿ ಯಾರು, ತಾಜುದ್ದೀನ್ ಫಿರೋಜ್ ಶಾ ಅಂತಕ್ಕಂಥವನು ಇಡೀ ಬಹುಮನಿ ಸಾಮ್ರಾಜ್ಯದಲ್ಲಿ ಒಬ್ಬ ದೊರೆ, ಆತ ಸುಪ್ರಸಿದ್ಧ ಸುಲ್ತಾನ ಅಂತ ಈಗಲೂ ಹೇಳೋದು. 1347ರಲ್ಲಿ ಸೊ ಇದೊಂದು ಸ್ಥಾಪನೆ ಆಗುತ್ತೆ. ಸೊ ನೆಕ್ಸ್ಟು ಈಗ ತಾಜುದ್ದೀನ್ ಫಿರೋಜ್ ಶಾ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಕಲೆ ಹಾಕೋಣ ಇಲ್ಲಿ. ಸೊ 1397ರಿಂದ 1422, ಸೊ ಆತನ ಒಂದು ಅಧಿಕಾರದ ಅವಧಿ, ಆಳ್ವಿಕೆ 1397ರಿಂದ 1422 ತನಕ. ದೌಲತಾಬಾದ್ನಲ್ಲಿ ಅಂದರೆ ಮಹಾರಾಷ್ಟ್ರ ಆಕಾಶ ವೀಕ್ಷಣಾಲಯವನ್ನು ಸ್ಥಾಪಿಸಿದ್ದನು. ಸೊ ಕಲಬುರಗಿಯ ಸೌಂದರ್ಯವನ್ನು ಹೆಚ್ಚಿಸ್ತಾನೆ ಅವನು. ಭೀಮಾ ನದಿಯ ದಂಡೆಯ ಬದಿಯಲ್ಲಿ ಫಿರೋಜಾಬಾದ್ ಅಂತಕ್ಕಂಥ ಹೊಸ ನಗರ ನಿರ್ಮಾಣ ಮಾಡ್ತಾನೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇವನಿಗೆ ಸಂಬಂಧಪಟ್ಟಿದ್ದು ದೌಲತಾಬಾದ್ನಲ್ಲಿ ಅಂದರೆ ಮಹಾರಾಷ್ಟ್ರವನ್ನು ಅವಾಗೆಲ್ಲ ದೌಲತಾಬಾದ್ ಅಂತ ಕರೀತಾಯಿದ್ರು. ಆಕಾಶ ವೀಕ್ಷಣಾಲಯವನ್ನು ಸ್ಥಾಪನೆ ಮಾಡಿಪಟ್ಟ ಅಂತ, ಅಂದರೆ ಅದೇ ಮಾದರಿಯಲ್ಲಿ ಒಂದು ವೀಕ್ಷಣಾಲಯವನ್ನು ಅವನು ನಿರ್ಮಾಣ ಮಾಡಿದ ಅಂತ. ಸೊ ಇಡೀ ಕಲಬುರಗಿಯ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸ್ತಾ ಅಂತಕ್ಕಂಥ ಒಂದು ಇತಿಹಾಸ ಅವನ ಬಗ್ಗೆ. ಇನ್ನು ಭೀಮಾ ನದಿಯ ದಂಡೆಯ ಬದಿಯಲ್ಲಿ ಫಿರೋಜಾಬಾದ್ ಅಂತಕ್ಕಂಥ ಹೊಸ ನಗರವನ್ನು ಆತ ನಿರ್ಮಾಣ ಮಾಡ್ತಾನೆ. ಇದು ಅವನ ಬಗ್ಗೆ ಇರತಕ್ಕಂಥ ಒಂದಷ್ಟು ವಿವರಗಳು. ಅದು ಬಿಟ್ಟರೆ ಸೂಫೀಸ್ ಅಂತ ಬಂದೇ ನವಾಜರಿಗೆ ಹಲವು ಗ್ರಾಮವನ್ನು ಒಂಬಳಿಯಾಗಿ ಕೊಟ್ಟ ಅಂತಕ್ಕಂಥ ಒಂದು ಇತಿಹಾಸ ಇದು. ಸೂಫಿ ಸಂತರಾದಂಥ ಈ ಬಂದೇ ನವಾಜರಿಗೆ ಹಲವಾರು ಗ್ರಾಮಗಳನ್ನು ಅವರು ಕೊಡುಗೆಯಾಗಿ ಕೊಟ್ಟ ಅಥವಾ ಬಳುವಳಿಯಾಗಿ ಕೊಟ್ಟ ಅಂತಕ್ಕಂಥದ್ದು ಸೊ ಇವನಿಗೆ ಸಂಬಂಧಪಟ್ಟಂಥ ಒಂದು ಇತಿಹಾಸ ಅದು. ನಿಮಗೆ ಗೊತ್ತಾಯ್ತು ಈಗ ತಾಜುದ್ದೀನ್ ಫಿರೋಜ್ ಶಾ ಬಗ್ಗೆ ಗೊತ್ತಾಯ್ತು. ಈಗ ನೆಕ್ಸ್ಟು ಮಹಮ್ಮದ್ ಗವಾನ್ ಬಗ್ಗೆ ಅಂತ, ಈತನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಕಲೆ ಹಾಕೋ ಪ್ರಯತ್ನ ಮಾಡೋಣ. ಚೆನ್ನಾಗಿ ಬರ್ಕೊಂಡಿದ್ದಾರೆ ಇಲ್ಲಿ. ಸೊ ಮಹಮ್ಮದ್ ಗವಾನು 1463ರಿಂದ 1481, 1463ರಿಂದ 1481 ಪರ್ಷಿಯನ್ ಮೂಲದವನಾದ ಗವಾನನು 3ನೇ ಮಹಮ್ಮದ್ ಶಾ ಸುಲ್ತಾನನ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾನೆ ಅಂತ. ನೋಡಿ, ಮಹಮ್ಮದ್ ಗವಾನು ಫಸ್ಟು ಏನು ಮಾಡ್ತಾನೆ, ಅವನು ಪರ್ಷಿಯನ್ ಮೂಲದವನು. ಮಹಮ್ಮದ್ ಗವಾನು 3ನೇ ಮಹಮ್ಮದ್ ಶಾ ಅಂತಕ್ಕಂಥ ಒಬ್ಬ ದೊರೆ ಇರ್ತಾನೆ, ಸುಲ್ತಾನ ಅಂತ. ಸೊ ಅವನಿಗೆ ಮುಖ್ಯಮಂತ್ರಿಯಾಗಿ ಏನು ಮಾಡ್ತಾನೆ ಈ ಮಹಮ್ಮದ್ ಗವಾನು ಮೊದಲು ಸೇವೆಯನ್ನು ಮಾಡ್ತಾನೆ. ಸೊ ಇನ್ನು ಪ್ರಮುಖ ಬಹುಮನಿ ಸುಲ್ತಾನರು ಅಂತ ಯಾರೆಲ್ಲ ಇದ್ದರು ಅಂತ ಆ ಒಂದು ಬಹುಮನಿ ಸಾಮ್ರಾಜ್ಯದಲ್ಲಿ, ಅದನ್ನು ನೋಡೋಣ ಈಗ ಇಲ್ಲಿ. ಸೊ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ, ನೋಡಿ ಇವನೇ ಮೊದಲು ಸ್ಥಾಪನೆ ಮಾಡಿದ್ದು. ಫಿರೋಜ್ ಶಾ, ಅಹಮದ್ ಶಾ, 3ನೇ ಮಹಮ್ಮದ್ ಶಾ, ಆಯಿತಾ. ಸೊ ಅದು ಬಂದ್ಬಿಟ್ಟು 3ನೇ ಮಹಮ್ಮದ್ ಶಾ ಬಂದ್ಬಿಟ್ಟು ಅವನಿಗೆ ಮುಖ್ಯಮಂತ್ರಿ ಕೆಲಸ ಮಾಡೋದು ಯಾರಪ್ಪ ಅಂದರೆ ಇಲ್ಲಿ ಮಹಮ್ಮದ್ ಗವಾನ್. ಅವಾಗ ಹೇಳಿದ್ನಲ್ಲಿ ನಿಮಗೆ, ಆಯಿತಾ. ಇವರೆಲ್ಲ ಐ ಥಿಂಕ್ ಪ್ರಮುಖ ದೊರೆಗಳು, ಸುಲ್ತಾನರು ಇವರೆಲ್ಲ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮುದ್ದೀನ್ ಶಾ ಆಗಿರ್ಬೋದು, ಫಿರೋಜ್ ಶಾ ಆಗಿರ್ಬೋದು, ಇನ್ನು ಅಹಮದ್ ಶಾ ಆಗಿರ್ಬೋದು,
ಮತ್ತು ಮೂರನೇ ಮೊಹಮ್ಮದ್ ಶಾ ಏನು ಹೇಳಿದೆ ಇವರೆಲ್ಲರೂ ಕೂಡ. ನೆಕ್ಸ್ಟು ಮಹಮ್ಮದ್ ಗವಾನು ಬೀದರ್ನಲ್ಲಿ ಮದ್ರಸಾವನ್ನು ಸ್ಥಾಪನೆ ಮಾಡ್ತಾನೆ. ಇದೆಲ್ಲ ಕೇಳಿದರೆ ಸೊ ಮದ್ರಸಾ ಈ ಕಲ್ಪನೆಯನ್ನು ತಂದವರು ಮತ್ತು ಮದ್ರಸಾವನ್ನು ಸ್ಥಾಪನೆ ಮಾಡಿದವರು ಯಾರು ಅಂದರೆ ದಟ್ ಈಸ್ ಮಹಮ್ಮದ್ ಗವಾನು. ಎಲ್ಲಿ ಅಂದರೆ ಸೊ ಬೀದರ್ಲಿ. ಇದೆಲ್ಲ ಕೇಳಿದರೆ ಯಾವುದೋ ಒಂದು ಪೇಪರ್ಲಿ. ನೆಕ್ಸ್ಟು ಈ ಬಹುಮನಿ ಸುಲ್ತಾನರ ಒಂದು ಕಲ್ಚರಲ್ ಕಾಂಟ್ರಿಬ್ಯೂಷನ್ ಏನು ಅಂತ, ಸಾಂಸ್ಕೃತಿಕ ಕೊಡುಗೆಗಳು ಸೊ ಏನು ಅಂತ ಈ ಬಹುಮನಿ ಸುಲ್ತಾನರದು. ನೆಕ್ಸ್ಟು ಬಂದೇ ನವಾಜ್ ಎಂಬ ಖ್ಯಾತ ಸೂಫಿ ಸಂತ ಹಾಗೂ ಗ್ರಂಥಕಾರ ಇದೇ ಕಾಲದವನು ಅಂತ. ಬಂದೇ ನವಾಜ್ ಎಂಬ ಖ್ಯಾತ ಸೂಫಿ ಸಂತ ಹಾಗೂ ಗ್ರಂಥಕಾರ ಇದೇ ಕಾಲದವನು ಅಂತ. ಇವನು ಇನ್ನಿತರ ವಿದೇಶಿ ವಿದ್ವಾಂಸರು ಬಳಸಿದಂಥ ಭಾಷೆ ದಖನಿ ಎಂದು ಪ್ರಸಿದ್ಧವಾಯಿತು ಅಂತ. ಸೊ ಬಂದೇ ನವಾಜ್ ಅಂತಕ್ಕಂಥವನು ಒಬ್ಬ ಖ್ಯಾತ ಸೂಫಿ ಸಂತ ಹಾಗೂ ಗ್ರಂಥಕಾರ ಇದೇ ಕಾಲದವನು. ಇವನು ಇನ್ನಿತರ ವಿದೇಶಿ ವಿದ್ವಾಂಸರು ಬಳಸಿದಂಥ ಭಾಷೆ ದಖನಿ ಎಂದು ಪ್ರಸಿದ್ಧವಾಯಿತು ಅಂತ. ಅಂದರೆ ಅವನು ಬಳಸಿದಂಥ ಒಂದು ಲ್ಯಾಂಗ್ವೇಜು ದಖನಿ ಅಂತಕ್ಕಂಥನೇ ಆ ಒಂದು ಪ್ರಾಂತ್ಯದಲ್ಲಿ, ಆ ಒಂದು ಅಟ್ಮಾಸ್ಫಿಯರಲ್ಲಿ ಅದು ಇದು ಐತೆ ಜನಪ್ರಿಯ ಆಗಿಬಿಡುತ್ತೆ ಭಾಷೆ ಅದು. ಸೊ ಗ್ರಂಥಕಾರ ಇದೇ ಕಾಲದವನು, ಅವನು ಇನ್ನಿತರ ವಿದೇಶಿ ವಿದ್ವಾಂಸರು ಬಳಸಿದಂಥ ಭಾಷೆ ದಖನಿ ಎಂದು ಪ್ರಸಿದ್ಧಿ ಆಗುತ್ತೆ ಇದು. ಸೊ ಉರ್ದು ಭಾಷೆಯ ಬೆಳವಣಿಗೆಗೆ ಕಾರಣ ಆಗುತ್ತೆ. ಇದೊಂದು ದಖನಿ ಅಂತಕ್ಕಂಥ ಭಾಷೆ ಯಾವಾಗ ಫೇಮಸ್ ಆಗುತ್ತೆ ಅದರಿಂದ ಏನಾಗುತ್ತೆ ಮುಂದೆ ಅದು ಉರ್ದು ಭಾಷೆಯ ಒಂದು ಗ್ರೌತ್ಗೆ ಅದು ರೀಸನ್ ಆಗಿಬಿಡುತ್ತೆ ಅಂತ. ನೆಕ್ಸ್ಟು ಇದರ ವಾಸ್ತುಶಿಲ್ಪಗಳು ಹಿಂದೂ ಮುಸ್ಲಿಂ ಶೈಲಿಯಲ್ಲಿವೆ. ಇದು ದಖನಿ ಶೈಲಿ ಎಂದು ಪ್ರಸಿದ್ಧವಾಗಿತ್ತು ಅಂದರು. ಅದರ ವಾಸ್ತುಶಿಲ್ಪವನ್ನು ಹಿಂದೂ ಮುಸ್ಲಿಂ ಶೈಲಿ ಅಂತ ಹೇಳಿದರು, ಅದನ್ನು ಈ ದಖನಿ ಶೈಲಿ ಅಂತ ಪ್ರಸಿದ್ಧ ಆಗುತ್ತೆ. ನೀವು ಎಲ್ಲೇ ದಖನಿ ಶೈಲಿ ಅಂತ ನೋಡಿದ್ರು ಕೂಡ ಅದನ್ನು ಈಸಿಯಾಗಿ ಬಹುಮನಿ ಸಾಮ್ರಾಜ್ಯದಲ್ಲಿ ಇದ್ದಂಥ ಒಂದು ಶೈಲಿ ಅಂತ ಅಂದ್ಕೊಳ್ಬೇಕು, ಆಯಿತಾ. ಅದರಲ್ಲೂ ಭಾಳ ಪ್ರಮುಖವಾಗಿ ಬಂದೇ ನವಾಜ್ ಅಂತಕ್ಕಂಥ ಖ್ಯಾತ ಸೂಫೀಸ್ ಅಂತ ಹೇಳ್ತಾನೆ ನೋಡಿ. ಸೊ ಅವನು ಗ್ರಂಥಕಾರ, ಅವನು ಇದೇ ಕಾಲದವನು. ಅವನಿಂದ ಸಮಯ ಎಲ್ಲ ಒಂದು ಕಡೆ ಇನ್ಫ್ಲೂಯೆನ್ಸ್ ಆದಂಥ ಒಂದು ಭಾಷೆ ದಖನಿ ಅಂತಕ್ಕಂಥದ್ದು. ಸೊ ಇನ್ನಿತರ ವಿದೇಶಿ ವಿದ್ವಾಂಸರು ಬಳಸಿದಂಥ ಭಾಷೆಯನ್ನೇ ಆತ ದಖನಿ ಎಂದು ಪ್ರಸಿದ್ಧವಾಯಿತು ಅಂತ ಅಲ್ಲಿ ಹೇಳುವಂಥದ್ದು, ಆಯಿತಾ. ಸೊ ನೆಕ್ಸ್ಟು ಆ ದಖನಿ ಅಂತಕ್ಕಂಥ ಒಂದು ಲ್ಯಾಂಗ್ವೇಜಿಂದನೇ ಉರ್ದು ಭಾಷೆ ಬೆಳವಣಿಗೆ ಆಗಲಿಕ್ಕೆ ಅದು ಸಾಧ್ಯ ಆಗುತ್ತೆ ಅಂತ. ಇನ್ನು ಹಿಂದೂ ಮುಸ್ಲಿಂ ಶೈಲಿಯಲ್ಲಿದೆ ಅದು, ಅವರು ಮಾಡಿದಂಥ ವಾಸ್ತುಶಿಲ್ಪಗಳು ದಖನಿ ಶೈಲಿ ಅಂತಲೂ ಕೂಡ ಅದನ್ನು ಹೇಳುವಂಥದ್ದು ಇಲ್ಲಿ. ಸೊ ಹಾಗೆ ಸ್ಕಾಲಪ್ ಮಾಡೋಣ ಇನ್ನೇನಿದೆ ಅಂತ ಇಲ್ಲಿ. ಸೊ ಬಹುಮನಿಗಳ ಮೊದಲ ರಚನೆ ಎಂದರೆ ಕಲಬುರಗಿಯ ಜಾಮಿ ಮಸೀದಿ. ಇದು ಮೊಹಮ್ಮದ್ ಶಾದ ರಚನೆ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಕಲಬುರಗಿಲಿರ್ತಕ್ಕಂಥ ಒಂದು ಜಾಮಿ ಮಸೀದಿ ಯಾರು ಅದನ್ನು ನಿರ್ಮಾಣ ಮಾಡೋದು ಅಂದರೆ ಮೊಹಮ್ಮದ್ ಶಾ ಅಂತ, ಆಯಿತಾ. ಸೊ ಬಂದೇ ನವಾಜ್ ಸಮಾಧಿ ಕಲಬುರಗಿಯ ಇನ್ನೊಂದು ಪ್ರಮುಖ ರಚನೆ. ಸೊ ಬೀದರ್ನ ಸೋಲಾ ಕಾಂದ್ ಮಸೀದಿ, ಅದು ಬಿಟ್ಟರೆ ಸೊ ಬೀದರ್ ಬಳಿಯ ಅಷ್ಟೂರಿನ 12 ಮಸೀದಿಗಳು ಅಂತ. ಬೀದರ್ ಬಳಿಯ ಅಷ್ಟೂರಿನ 12 ಮಸೀದಿಗಳು ಅಂದರೆ ಮಂದಿರಗಳೇ ಜಾಸ್ತಿ ನಿರ್ಮಾಣ ಮಾಡಿರುವಂಥದ್ದವರು, ಆಯಿತಾ, ಈ ಬಹುಮನಿ ಸಾಮ್ರಾಜ್ಯದವರು. ಸೊ ಇಷ್ಟು ಗೊತ್ತಾಗಿದೆ ಅನ್ಕೋತೀನಿ ನಿಮಗೆ. ಸೊ ಬಹುಮನಿಗಳ ಮೊದಲನೇ ರಚನೆ ಎಂದರೆ ಕಲಬುರಗಿಯ ಜಾಮಿ ಮಸೀದಿ ಅಂದರೆ ಬಹುಮನಿ ಸಾಮ್ರಾಜ್ಯದವರು ಫಸ್ಟು ಏನು ರಚನೆ ಮಾಡ್ತಾರೆ ಅಂದರೆ ಕಲಬುರಗಿಯ ಸೊ ಜಾಮಿ ಮಸೀದಿಯನ್ನು, ಅದು ಮೊಹಮ್ಮದ್ ಶಾ ರಚನೆ ಮಾಡಿದಂಥ ಒಂದು ಮಸೀದಿ ಅದು. ಅದು ಬಿಟ್ಟರೆ ಬಂದೇ ನವಾಜ್ರ ಸಮಾಧಿ ಕಲಬುರಗಿಯ ಇನ್ನೊಂದು ಪ್ರಮುಖ ರಚನೆ, ಅಂದರೆ ಅವ್ರದ್ದು ಸಮಾಧಿ ಕೂಡ ಕಲಬುರಗಿಲಿರೋದು. ಸೊ ಬೀದರ್ನ ಶೋಲಾಂಗ್ ಖಾನ್ ಮಸೀದಿ, ಬೀದರ್ ಬಳಿಯ ಅಷ್ಟೂರಿನ 12 ಸಮಾಧಿಗಳು ಅಂತ, ಇವೆಲ್ಲವೂ ಕೂಡ ಅವ್ರ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿದ್ದು. ಇನ್ನು ಶಾಹಿ ಮನೆತನಗಳು ಅಂತ, ಆಯಿತಾ, ಹೇಳ್ಬಿಡ್ತೀನಿ ನಾನು ಈಗ. ಸೊ ಬಹುಮನಿ ರಾಜ್ಯದ 5 ಶಾಹಿ ಮನೆತನಗಳು ಯಾವುದು ಅಂತ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ವಿಜಯಪುರದ ಆದಿಲ್ ಶಾಹಿಗಳು, ಇವೆಲ್ಲ ನಿಮಗೆ ಹೆಂಗೆ ಕೇಳ್ತಾರೆ ಅಂದರೆ ಈ ಬಹುಮನಿ ಸಾಮ್ರಾಜ್ಯದ ಶಾಹಿ ಮನೆತನಗಳನ್ನು ಮ್ಯಾಚ್ ಆಫ್ ಫಾಲೋಯಿಂಗ್ ಕೇಳ್ಬೋದು, ಆಯಿತಾ. ಅಂದರೆ ನೀವು ಮ್ಯಾಚ್ ಮಾಡಬೇಕು ಯಾವ್ದು ಬರುತ್ತೆ ಅಂತ ಅಲ್ಲಿ. ಸೊ ವಿಜಯಪುರ, ಅವಾಗೆಲ್ಲ ಬಿಜಾಪುರವನ್ನು ವಿಜಯಪುರ ಅಂತ ಹೇಳ್ತಿದ್ರು. ವಿಜಯಪುರದ ಆದಿಲ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿ, ಗೋಲ್ಕೊಂಡಾದ ಕುತುಬ್ ಶಾಹಿ, ಅಹಮದ್ ನಗರದ ನಿಜಾಮ್ ಶಾಹಿ, ಸೊ ಬಿರಾರ್ನ ಇಮಾದ್ ಶಾಹಿ ಅಂತ ಇಷ್ಟು ಮನೆತನಗಳು. ಇನ್ನೊಂದ್ಸಲ ಹೇಳ್ಬಿಡ್ತೀವಿ ಕ್ವಿಕ್ಕಾಗಿ. ವಿಜಯಪುರದ ಆದಿಲ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು, ಗೋಲ್ಕೊಂಡಾದ ಕುತುಬ್ ಶಾಹಿಗಳು, ಅಹಮದ್ ನಗರದ ನಿಜಾಮ್ ಶಾಹಿಗಳು, ಸೊ ಬಿರಾರ್ನ ಇಮಾದ್ ಶಾಹಿಗಳು ಅಂತ ಇಷ್ಟು ಬರುತ್ತೆ ಈಗ. ನೆಕ್ಸ್ಟು ಅದರಲ್ಲಿ ಮೊದಲನೇದು ಬಂದು ಕ್ವಿಕ್ಕಾಗಿ ಹೇಳ್ತೀವಿ ಈಗ ವಿಜಯಪುರದ ಆದಿಲ್ ಶಾಹಿಗಳ ಬಗ್ಗೆ ಮಾಹಿತಿಯನ್ನೇ ಕಲೆ ಹಾಕೋಣ ಈಗ, ಅವ್ರದ್ದೇನು ಕಾಂಟ್ರಿಬ್ಯೂಷನ್ ಅಂತ ನೋಡಿ. ಇವರ ಒಂದು ಆಳ್ವಿಕೆ ಅವಧಿ 1489ರಿಂದ 1686. ಸ್ಥಾಪಕ ಯಾರು? ಯೂಸುಫ್ ಆದಿಲ್ ಶಾ ಖಾನು. ವಿಜಯಪುರದ ಆದಿಲ್ ಶಾ ಈ ಒಂದು ಮನೆತನವನ್ನು ಸ್ಥಾಪನೆ ಮಾಡ್ತಾನೆ, ಯೂಸುಫ್ ಆದಿಲ್ ಶಾಹಿ ಅಂತ. ಇವ್ರ ಕಾಲಘಟ್ಟ 1489ರಿಂದ 1686. ಪ್ರಸಿದ್ಧ ಅರಸ ಯಾರು? 2ನೇ ಇಬ್ರಾಹಿಂ ಆದಿಲ್ ಶಾ, ಆಯಿತಾ. ಸೊ ಬಿರುದು ಜಗದ್ಗುರು ಬಾದ್ಶಾ ಅಂತ. ಸೊ ಯಾರಿಗೆ ಬಿರುದಿದ್ದು ಇವನಿಗೆ? 2ನೇ ಇಬ್ರಾಹಿಂ ಆದಿಲ್ ಶಾ ಏನು ಈ ವಿಜಯಪುರದ ಆದಿಲ್ ಶಾಹಿಗಳ ಒಂದು ಮನೆತನವನ್ನು ಇವನು ಸ್ಥಾಪನೆ ಮಾಡ್ತಾನೆ. ಇವನಿಗಿದ್ದಂಥ ಬಿರುದು ಜಗದ್ಗುರು ಬಾದ್ಶಾ ಅಂತ. ಸೊ ಉರ್ದು ಭಾಷೆಯಲ್ಲಿ ಕಿತಾಬ್ ಇ ನವರಸ್ ಪುಸ್ತಕವನ್ನು ಇವನು ಬರೀತಾನೆ. ಇವನು ಇಬ್ರಾಹಿಂ ರೋಜಾ ರಚನೆಯನ್ನು ಮಾಡ್ತಾನೆ, ಇಬ್ರಾಹಿಂ ರೋಜಾ ಅಂತಂದರೆ. ಇನ್ನು ಬೀದರ್ನ ಬರಿಷ್ಠ ಆಯಿತು. ಈಗ ನಿಮ್ಮದು ವಿಜಯಪುರದ ಆದಿಲ್ ಶಾಗಳ ಬಗ್ಗೆ ಮಾಹಿತಿ ಗೊತ್ತಾಯಿತು. ಸೊ ಇದನ್ನು ಸ್ಥಾಪನೆ ಮಾಡಿದ್ದು ಯೂಸುಫ್ ಆದಿಲ್ ಖಾನ್ ಅಂತ. ಸೊ ಇನ್ನು ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ಈ ಒಂದು ಮನೆತನಕ್ಕೆ ಸೇರಿದವನು 2ನೇ ಇಬ್ರಾಹಿಂ ಶಾ. ಸೊ ಇವನಿಗಿದ್ದಂಥ ಬಿರುದು ಯಾವುದಪ್ಪ ಅಂದರೆ ಜಗದ್ಗುರು ಬಾದ್ಶಾ. ಉರ್ದು ಭಾಷೆಯಲ್ಲಿ ಈತ ಕಿತಾಬ್ ಇ ನವರಸ್ ಅಂತಕ್ಕಂಥ ಪುಸ್ತಕವನ್ನು ಬರೀತಾನೆ ಅವನು. ಇನ್ನು ಇಬ್ರಾಹಿಂ ರೋಜಾವನ್ನು ರಚನೆ ಮಾಡ್ತಾನೆ ಇವನ ಕಾಲದಲ್ಲಿ. ಇನ್ನು ನೆಕ್ಸ್ಟು ಬೀದರ್ನ ಬರಿಷ್ಠ ಮನೆತನಗಳ ಬಗ್ಗೆ ನೋಡೋಣ ಈಗ. ಬೀದರ್ನ ಬರಿಶಾಹಿ ಮನೆತನ 1489ರಿಂದ 1619 ತನಕ, ಆಯಿತಾ. ನೆಕ್ಸ್ಟು ಸ್ಥಾಪಕ ಕಾಶಿಂ ಬರೀದ್. ಇದು
ನೋಡಿ ಬರಿದ್ ಅಂತ ಎಲ್ಲಿ ಬರುತ್ತೆ, ಅದು ಬರಿದ್ ಶಾಹಿ ಮನೆತನ ಅಂತ ಅರ್ಥ ಮಾಡ್ಕೊಳ್ಬೇಕು. ಸ್ಥಾಪನೆ ಮಾಡಿದ್ದು ಯಾರು? ದಟ್ ಈಸ್ ಕಾಶಿಂ ಬರಿದ್ ಅಂತ ಬೀದರ್ ಬರಿಷ್ಠ ಮನೆತನ ಸ್ಥಾಪನೆ ಮಾಡಿದ್ದು. ಇನ್ನು ನೆಕ್ಸ್ಟು ಗೋಲ್ಕೊಂಡದ ಕುತುಬ್ ಶಾಹಿ ಮನೆತನ, ಇದ್ರು ಯಾರು ಸ್ಥಾಪನೆ ಮಾಡ್ತಾರೆ ಅಂತ ಇಲ್ಲಿ 1512ರಿಂದ 1687. ಇನ್ನು ಸ್ಥಾಪಕ ಕಲಿ ಕುತುಬ್ ಶಾ ಅಂತ ಅವನ ಹೆಸರು, ಕಲಿ ಕುತುಬ್ ಶಾ ಅಂತ. ಈ ಗೋಲ್ಕೊಂಡ ಅಂತಕ್ಕಂಥ ಒಂದು ಪ್ರದೇಶವನ್ನು ಅಲ್ಲಿದ್ದಂಥ ಒಂದು ಸುಂದರ ನಗರವನ್ನಾಗಿ ನಿರ್ಮಾಣ ಮಾಡ್ತಾರೆ. ಇಡೀ ಗೋಲ್ಕೊಂಡವನ್ನು ಒಂದು ಸುಂದರ ಸಿಟಿಯಾಗಿ ಅವನು ನಿರ್ಮಾಣ ಮಾಡ್ತಾನೆ. ತನ್ನ ರಾಜಧಾನಿಯನ್ನು ಗೋಲ್ಕೊಂಡದಿಂದ ಹೈದರಾಬಾದ್ಗೆ ಅವನು ವರ್ಗಾವಣೆ ಮಾಡ್ಕೋತಾನೆ. ಯಾರು? ಕಲಿ ಕುತುಬ್ ಶಾ ಅಂತ, ಗೋಲ್ಕೊಂಡ ಮನೆತನಕ್ಕೆ ಸೇರಿದಂಥ ಒಬ್ಬ ಸ್ಥಾಪಕ ಇವನು, ಕಲಿ ಕುತುಬ್ ಶಾ ಅಂತ. ಇವನೇ ಸ್ಥಾಪಕ ಕೂಡ ಹೌದು, ಆ ಮನೆತನ ನಿರ್ಮಾಣ ಮಾಡಿದ್ದು. ಇನ್ನು ಅಹಮದ್ ನಗರದ ದಟ್ ಈಸ್ ನಿಜಾಮ್ ಶಾಹಿ ಮನೆತನ, ಇದ್ರ ಬಗ್ಗೆ ಮಾಹಿತಿ ನೋಡೋದಾದರೆ ಇಲ್ಲಿ 1490ರಿಂದ 1436 ತನಕ ಇದನ್ನು ಸ್ಥಾಪನೆ ಮಾಡಿದ್ದು ಮಲ್ಲಿಕ್ ಅಹಮದ್ ಅಂತ. ಬೀರಾರ್ನ ಇಮಾದ್ ಶಾಹಿ ಆಯಿತಾ ನಿಮಗೆ. ಅಹಮದ್ ನಗರದ ನಿಜಾಮ್ ಶಾಹಿ 1490ರಿಂದ 1463 ಬರೀ ಸ್ಥಾಪಕರ ಬಗ್ಗೆ ಮಾಹಿತಿನ ಹೇಳಿದ್ದಾರೆ ಇಲ್ಲಿ. ಮಲ್ಲಿಕ್ ಅಹಮದ್ ಅಂತ. ಮತ್ತೊಂದು ಮನೆತನ ಬಿರಾರ್ನ ಇಮಾದ್ ಶಾಹಿ ಮನೆತನ ಅಂತ. ಇದು 1490ರಿಂದ 1580 ತನಕ ಇದರ ಒಂದು ಅಧಿಕಾರದ ಅವಧಿ ಆಳ್ವಿಕೆ ಇರುತ್ತೆ. ಈ ಒಂದು ಬಿರಾರ್ನ ಇಮಾಮ್ ಶಾಹಿ ಮನೆತನವನ್ನು ಸ್ಥಾಪನೆ ಮಾಡಿದ್ದು ಪತಾವುಲ್ಲಾ ಅಂತ. ಇವನಿಗಿದ್ದಂಥ ಬಿರುದು ಇಮಾದ್ ಉಲ್ ಮುಲ್ಕ್ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ ಈಗ ನೆನಪಾಯ್ತು ನನಗೆ, ಯಾವುದೋ ಪೇಪರ್ ಕೇಳಿದರೆ ಇಮಾಮ್ ಉಲ್ ಮುಲ್ಕ್ ಅಂತ ಯಾರನ್ನ ಹೇಳಲಾಗಿದೆ ಅಂದರೆ ದಟ್ ಈಸ್ ಪತಾವುಲ್ಲಾ ಅಂತ. ಆ ಪತಾವುಲ್ಲಾ ಯಾರು ಅಂದರೆ ಬಿಹಾರ್ನ ಇಮಾಮ್ ಶಾಹಿ ಮನೆತನವನ್ನು ಸ್ಥಾಪನೆ ಮಾಡಿದಂಥ ಒಬ್ಬ ಸ್ಥಾಪಕ ಯಾರಪ್ಪ ಅಂದರೆ ಅದು ಪತಾವುಲ್ಲಾ. ಅವರ ಆಳ್ವಿಕೆ ಅವಧಿ ಬಂದು 1490ರಿಂದ 1580 ತನಕ. ಇನ್ನು ಯಾವ ರಾಜಧಾನಿ ಆಗಿತ್ತು ಅವ್ರದ್ದು? ಇವ್ರದ್ದು ಬಿರಾರ್ನ ಮನೆತನದವ್ರದ್ದು ದಟ್ ಈಸ್ ಎಲಿಚಪುರ ಅಂತ. ಎಲಿಚಪುರ ಅಂತಕ್ಕಂಥದ್ದು ಅವ್ರ ರಾಜಧಾನಿ ಆಗಿತ್ತು. ಇನ್ನು ಈ ಆದಿಲ್ ಶಾಹಿಗಳ ಒಂದು ಕಾಂಟ್ರಿಬ್ಯೂಷನ್ ಏನು ಅಂತ ಕ್ವಿಕ್ಕಾಗಿ ನೋಡೋಣ. ಈಗ ನೋಡಿ, ಈ ಫೆರಿಸ್ತಾ ಆಗಿರ್ಬೋದು, ಮುಲ್ಲಾ ನಸರತ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಆದಿಲ್ ಶಾಹಿಗಳೇ. ಏನು ಕಾಂಟ್ರಿಬ್ಯೂಷನ್ನು ನೋಡಿ, ಫೆರಿಸ್ತಾ ಬರೆದಂಥ ಕೆಲವೊಂದು ಗ್ರಂಥಗಳು ತಾರಿಕ್ ಇ ಫೆರಿಸ್ತಾ ಮತ್ತು ಗುಲ್ಸನ್ ಎ ಇಬ್ರಾಹಿಂ ಅಂತ ಎರಡು ಬರೀತಾರೆ. ಇನ್ನು ಅಬ್ದುಲ್ಲು ಇಬ್ರಾಹಿಂ ನಾಮ, ಮುಲ್ಲಾ ನಸರತಿ ಬಂದು ಅಲಿನಾಮ, ತೊರವೆಯ ನರಹರಿ ಕವಿ ಬಂದು ತೊರವೆ ರಾಮಾಯಣ, ಇಬ್ರಾಹಿಂ ಆದಿಲ್ ಶಾ ಬಂದು ಕಿತಾಬಿ ನವರಸ್ ಅಂತಕ್ಕಂಥ ಇವೆಲ್ಲ ಗ್ರಂಥಗಳನ್ನು ಬರೀತಾರೆ. ನೋಡಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಈಗ. ಫೆರಿಸ್ತಾ ಬರೆಯೋದು ತಾರಿಕ್ ಎ ಫೆರಿಸ್ತಾ ಮತ್ತು ಗುಲ್ಶನ್ ಎ ಇಬ್ರಾಹಿಂ ಅಂತ ಬರೀತಾನೆ ಅವನು. ಇನ್ನು ಅಬ್ದುಲ್ಲು ಇಬ್ರಾಹಿಂ ನಾಮ, ಮುಲ್ಲಾ ನಸರತಿ ಬಂದು ಅಲಿನಾಮ, ತೊರವೆ ನರಸಿಂಹ ಕವಿ ಬಂದು ತೊರವೆ ನಾರಾಯಣ, ಇಬ್ರಾಹಿಂ ಆದಿಲ್ ಶಾ ಬಂದು ಕಿತಾಬ್ ಇ ನವರಸ ಅಂತ. ಆಯಿತಾ? ತೊರವೆ ನರಸಿಂಹ ಕವಿ ಅಂದರೆ ಆ ಹೆಸರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ, ತೊರವೆ ರಾಮಾಯಣ ಅಂತ. ನಾವು ಈಸಿಯಾಗಿ ನೀವು ಅದನ್ನು ಬರ್ಕೊಳ್ಬೋದು ಇಲ್ಲಿ. ಆಯಿತಾ? ನೆಕ್ಸ್ಟು 1620ರಲ್ಲಿ ಇಬ್ರಾಹಿಂ ಆದಿಲ್ ಶಾ ಏನು ಮಾಡ್ತಾನೆ? ಗಗನ್ ಮಹಲ್ ಅಂತಕ್ಕಂಥದ್ದನ್ನು ನಿರ್ಮಾಣ ಮಾಡ್ತಾನೆ 1620ರಲ್ಲಿ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಬಂದು ಮಹತ್ತರ್ ಮಹಲ್ ನಿರ್ಮಾಣ ಮಾಡ್ತಾನೆ. ಜಾಮಿ ಮಸೀದಿಯನ್ನು ಆಲಿ ಆದಿಲ್ ಶಾ ನಿರ್ಮಾಣ ಮಾಡ್ತಾನೆ. ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ತನ್ನ ಪತ್ನಿ ತಾಜ್ ಬೇಗಂಳ ನೆನಪಿಗಾಗಿ ನಿರ್ಮಾಣ ಮಾಡ್ತಾನೆ. ಯಾರು? ಎರಡನೇ ಇಬ್ರಾಹಿಂ ಆದಿಲ್ ಶಾ. ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾರೆ ಅದನ್ನು. ಯಾವುದನ್ನು? ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ. ನೋಡಿ, ರೋಜ್ ಅಂತ ಹೇಳಿದೆ ಆವಾಗಲೇ ನಾನು. ಏನು ರೋಜ್ ಅಂದರೆ ಏನಿಲ್ಲಿ? ಇಲ್ಲಿ ಕೊಡಿದ್ರೆ ನೋಡಿ, ಇಲ್ಲಿ ಒಂದು ಎತ್ತರವಾದ ಕಟ್ಟೆಯ ಮೇಲೆ ಗೋರಿ ಮತ್ತು ಮಸೀದಿಯನ್ನು ಕಟ್ಟಿದ್ದು ಸುತ್ತಲೂ ಉದ್ಯಾನವನ ಹಾಗೂ ಆವರಣ ಗೋಡೆಯನ್ನು ಒಳಗೊಂಡಿರುವುದನ್ನು ರೋಜ್ ಅಂತ ಕರೀತಾರೆ. ಅಂದರೆ ಒಂದು ಎತ್ತರವಾದಂಥ ಪ್ರದೇಶದ ಮೇಲೆ ಅಥವಾ ಮೇಲೆ ಗೋರಿ ಮತ್ತು ಮಸೀದಿಯನ್ನು ಕಟ್ಟಲಾಗಿರುತ್ತೆ. ಅದರ ಸುತ್ತ ಒಂದು ಉದ್ಯಾನವನ ಹಾಗೂ ಆವರಣ ಗೋಡೆಯನ್ನು ಒಳಗೊಂಡಿರುವುದಕ್ಕೆ ಅದನ್ನು ರೋಜಾ ಅಂತ ಕರೀತಾರೆ ಅಂತ. ಅಷ್ಟೇ ಸಿಂಪಲ್ ಆಗಿದೆ ಅದು ರೋಜಾ ಅಂದರೆ. ನೆಕ್ಸ್ಟು ಗೋಲಗುಮ್ಮಟ. ಇಟ್ ಈಸ್ ಭಾಳ ಫೇಮಸ್ ಅದು. ಗೋಲಗುಮ್ಮಟ ಅಂತಕ್ಕಂಥದ್ದು ಈ ಬಹುಮನಿ ಸಾಮ್ರಾಜ್ಯದವರ ಅತ್ಯುತ್ತಮ ಕೊಡುಗೆ. ಅದು 1656ರಲ್ಲಿ ಮಹಮ್ಮದ್ದು ವಿಜಯಪುರದಲ್ಲಿ ನಿರ್ಮಾಣ ಮಾಡ್ತಾನೆ ಅಂತ. ಪಿಸಿಗುಟ್ಟು ಮೊಗಶಾಲೆ ಕೂಡ ಇಲ್ಲೇ ಇರುವಂಥದ್ದು ಗೋಲಗುಮ್ಮಟದಲ್ಲಿ. ಜಗತ್ತಿನ ಎರಡನೇ ದೊಡ್ಡ ಗುಮ್ಮಟ, ಭಾರತದ ಅತಿ ದೊಡ್ಡ ಗುಮ್ಮಟ ಅಂತ. ನೋಡಿ, ಇಲ್ಲಿ ನೀವು ಇಡೀ ಪ್ರಪಂಚವನ್ನು ಎತ್ಕೊಂಡ್ರೆ ಜಗತ್ತಲ್ಲಿ ಎರಡನೇ ಗುಮ್ಮಟ ಇದು. ನಮ್ಮ ಇಡೀ ಇಂಡಿಯಾದಲ್ಲಿ ಫಸ್ಟ್ ಪ್ಲೇಸ್ ಇದು, ಭಾರತದ ಅತಿ ದೊಡ್ಡ ಗುಮ್ಮಟ ಅಂತ ಗೋಲಗುಮ್ಮಟ ಇದು. ಬಹುಮನಿ ಸಾಮ್ರಾಜ್ಯದಲ್ಲಿ ನಿರ್ಮಾಣವಾಗಿದ್ದು ಇದು ಮಹಮ್ಮದ್ ನಿರ್ಮಾಣ ಮಾಡ್ತಾನೆ 1656ರಲ್ಲಿ ವಿಜಯಪುರದಲ್ಲಿ. ಇನ್ನು ಅದನ್ನು ಬಿಟ್ಟರೆ ಇವರ ಇತರೆ ಸ್ಮಾರಕಗಳ ಬಗ್ಗೆ ನಿಮಗೆ ಹೇಳೋದಾದರೆ ಬಾರಾ ಕಮಾನು, ಬಡೇ ಕಮಾನು, ಚಾಂದ್ ಬಾವ್ಡಿ ಮತ್ತು ಆನಂದ್ ಮಹಲ್ ಉಪ್ತಿ ಮತ್ತು ಬರ್ಜ್ ಇಷ್ಟಿದೆ ಇವ್ರದ್ದು. ಬರಾಕ್ ಮಹಾನು, ಬಡೇ ಕಮಾನು, ಚಾಂದ್ ಬಾವ್ಡಿ ಮತ್ತು ಆನಂದ್ ಮಹಲ್ ಉಪ್ಲಿ ಮತ್ತು ಬರ್ಜ್ ಅಂತ ಎಕ್ಸೆಟ್ರಾ ಇಷ್ಟು ಸ್ಮಾರಕಗಳಿದೆ ಇವ್ರದ್ದು. ಇಲ್ಲಿಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ನಾನು ವಿಡಿಯೋದಲ್ಲಿ. ಇಲ್ಲಿ ಈಗ ಮೊಘಲರ ಬಗ್ಗೆ ನಾವು ಒಂದು ಕಡೆಯಿಂದ ತಿಳ್ಕೊಂಡ್ವಿ ಈಗ. ಅದು ಐ ಥಿಂಕ್ ಬಾಬರ್ ಬಗ್ಗೆ ಆಗಿರ್ಬೋದು, ಶೇರ್ ಶಾ ಬಗ್ಗೆ ಆಗಿರ್ಬೋದು, ಇನ್ನು ಅದನ್ನು ಬಿಟ್ಟರೆ ಔರಂಗಜೇಬ್ ಬಗ್ಗೆ ಆಗಿರ್ಬೋದು, ಅಕ್ಬರ್ ಬಗ್ಗೆ ಆಗಿರ್ಬೋದು. ಇನ್ನು ಅದಾದ ನಂತರದಲ್ಲಿ ಅವರ ಒಂದು ಆಡಳಿತ ಅವಧಿಯಲ್ಲಿ ಯಾವ್ಯಾವ ಯುದ್ಧಗಳಾಗುತ್ತೆ, ಹಳದಿಘಾಟ್ ಕದನ ಅಂದರೆ ಏನು, ಆಯಿತಾ? ಅದು ಬಿಟ್ಟರೆ ಗೋಗ್ರಾ ಕದನ, ಕಣ್ವಾ ಕದನ ಇದೆಲ್ಲ ಯಾರಿಗೆ ಸಂಬಂಧಪಟ್ಟಿದೆ. ಇನ್ನು ಅದಾದ ನಂತರದಲ್ಲಿ ನಾವು ಐ ಥಿಂಕ್ ಬಹುಮನಿ ಸಾಮ್ರಾಜ್ಯಕ್ಕೆ ಬಂದ್ವಿ. ಅಲ್ಲಿ ಶಾಹಿ ಮನೆತನಗಳ ಬಗ್ಗೆ ಅವ್ರ ಸ್ಥಾಪಕರು ಸ್ಥಾಪನೆ ಮಾಡಿದ್ದು ಯಾವಾಗ, ವಿಜಯನಗರ ಸಾಮ್ರಾಜ್ಯಕ್ಕೂ ಅದಕ್ಕೂ ಇದ್ದಂಥ ಕೆಲವೊಂದು ಮಹತ್ವದ ಸಂಗತಿಗಳೇನು ಎಲ್ಲವನ್ನು ನಾವು
ಆ್ಯಸ್ ಪರ್ TET ಸಿಲೆಬಸ್ಸಲ್ಲಿ ಏನು ಕೇಳ್ಬೋದು, ಯಾವ ಕಂಟೆಂಟ್ ಇರುತ್ತೆ, ಸೊ ಅದಕ್ಕೆ ಪೂರಕವಾದಂಥ ಒಂದು ಭಾಳ ಪ್ರಮುಖವಾದಂಥ ವಿಭಾಗ ಅಂತ ಅಂದ್ಕೊಳ್ಳಿ, ಆಯಿತಾ ನಿಮಗೆ. ಹಾಗಾಗಿ ಇವೆಲ್ಲವನ್ನು ಹೇಳಿದ್ದೀನಿ. ಸೊ ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಇರತಕ್ಕಂಥ ಕೆಲವೊಂದು ಪ್ರಮುಖವಾದ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡೋಣ. ಸೊ ದಯಮಾಡಿ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇದೆ. ಸೊ ಹಾಗೆಯೇ ನಮ್ಮ ಎಲ್ಲ ಯೂಟ್ಯೂಬ್ ಚಾನಲ್ಸು, ಟೆಲಿಗ್ರಾಮ್ ಲಿಂಕು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅವೈಲೇಬಲ್ ಆಗುತ್ತೆ. ಎಲ್ಲನೂ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್. ವಿಲ್ ಬಿ ಬ್ಯಾಕ್ ಅಗೇನ್ ವಿತ್ ಒನ್ ಮೋರ್ ಗುಡ್ ಕಾನ್ಸೆಪ್ಟ್.